ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ 30ನೇ ತಾರೀಕು ಜೂನ್ 30ನೇ ತಾರೀಕು ಒಂದು ಟಿ ಎಕ್ಸಾಮ್ ನಡೆಯುತ್ತೆ. ಟಿ ಎಸ್ಪೆಷಲಿ ಪೇಪರ್ ಸೆಕೆಂಡ್. ಸೊ ಪೇಪರ್ ಸೆಕೆಂಡಲ್ಲಿ ಮ್ಯಾಥ್ಸ್ ಕ್ವಶನ್ಸ್, ಮ್ಯಾಥ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಟೋಟಲಿ 30 ಕ್ವಶನ್ಸ್ ಇದ್ವು. ಈ 30 ಪ್ರಶ್ನೆಗಳು ಯಾವ ರೀತಿ ಇದ್ವು, ಅವನ ಆನ್ಸರ್ ಯಾವ ರೀತಿ ನೀವು ಮಾಡಿದ್ರಿ, ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ, ಅದನ್ನ ಯಾವ ಥರ ಸರಿ ಮಾಡ್ಬೋದಾಗಿತ್ತು ಅನ್ನೋದನ್ನ ಇನ್ ಡೀಟೇಲಾಗಿ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ಒಂದು ವೇಳೆ ನೀವು ಟಿ ಎಕ್ಸಾಮ್ ಈ ಸಲ ಸರಿಯಾಗಿಲ್ಲ, ನನ್ನ ಸ್ಕೋರ್ ಆಗ್ತಾ ಇಲ್ಲ, ಸ್ಕೋರ್ ಮಾಡ್ಕೋಬೇಕು ಅಂದರೆ ಸೊ ಒಂದು ಸುವರ್ಣ ಅವಕಾಶ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ, ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಬರೀ ಟಿ ಎಕ್ಸಾಮ್ಗೆ ಅಷ್ಟೇ ಅಲ್ಲ, ಈ ನೆಕ್ಸ್ಟ್ ಬರ್ತಕ್ಕಂಥ HSTR ಎಕ್ಸಾಮು, GPSTR ಎಕ್ಸಾಮ್ ಎಲ್ಪ್ ಆಗುತ್ತಲ್ಲ, ಇನ್ ಡೀಟೇಲಲ್ಲಿ ಸಿಲೆಬಸ್ ವೈಸ್, ಟಾಪಿಕ್ ವೈಸ್ ಕ್ಲಾಸಸ್ನ ಮಾಡಿದ್ದೀವಿ. ಸೊ ಅದರಲ್ಲಿ ಹೋಗಿ ನೀವು ಕೋರ್ಸನ್ನು ಸಬ್ಸ್ಕ್ರಿಪ್ಷನ್ ತಗೊಂಡು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಹಾಗೆ ನೀವೇನಾರ VA ಎಕ್ಸಾಮು, PDO ಎಕ್ಸಾಮು, ಲ್ಯಾಂಡ್ ಸರ್ವೇರ್ ಎಕ್ಸಾಮು, ಹಾಗೆ PDO ಎಕ್ಸಾಮು ಅಥವಾ ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ ರೆಡಿ ಆಗ್ತಾ ಇದ್ದರೆ ಸೊ ಅದಕ್ಕೆ ಕೂಡ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಆರಂಭ ಆಗಿದ್ದಾವೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಮೊದಲನೇ ಕ್ವಶನ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಬರೋಣ. ನೋಡ್ರಿ, ಪ್ರಶ್ನೆ ಹೋದ್ರಿ. The 3 sides of a triangle are in the ratio 1/3:1/4:1/6 and its perimeter is 171 centimeter. The length of the longest side of the triangle is ಅಂತ ಕ್ವಶನ್ ಕೇಳಿದ್ದಾನೆ. ಒಂದು ತ್ರಿಭುಜದ 3 ಬಾಹುಗಳ ಅನುಪಾತವು 1/3:1/4:1/6 ಮತ್ತು ಅದರ ಸುತ್ತಳತೆ 171 ಸೆಂಟಿಮೀಟರ್ ಆಗಿದೆ. ಈ ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಉದ್ದ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಟ್ರಯಾಂಗಲ್ಗೆ ಸಂಬಂಧಪಟ್ಟಂತ ಕ್ವಶನ್. ತ್ರಿಭುಜ ಅಂದ ತಕ್ಷಣ ಫಸ್ಟ್ ತ್ರಿಭುಜ ನಿಮಗೆ ಬರೆಯೋದು ಗೊತ್ತಾಗಲಿ. ಸೊ ಇದೊಂದು ಟ್ರಯಾಂಗಲ್ ಅಂತ ಹೇಳ್ತೀನಿ, ಇದು ಟ್ರಯಾಂಗಲ್ಲು. ಇಲ್ಲಿ ABC ಅನ್ನೋದು ಒಂದು ತ್ರಿಭುಜ ಅಂತ ತಗೊಳ್ಳೋಣ. ABC ಇಸ್ ಎ ಟ್ರಯಾಂಗಲ್, ತ್ರಿಭುಜ. ಈ ತ್ರಿಭುಜದಲ್ಲಿ 3 ಸೈಡ್ಸ್ ಇದಾವೆ. 3 ಸೈಡ್ಸ್, ವಿಚ್ ಆರ್ ದ 3 ಸೈಡ್ಸ್ ಅಂದರೆ AB, BC ಆ್ಯಂಡ್ AC ಅಂತ 3 ಬಾಹುಗಳಿದಾವೆ. ಈ 3 ಬಾಹುಗಳು ಎಷ್ಟೆಷ್ಟು ಉದ್ದ ಇದ್ದಾವೆ ಅಂತ ಕೊಟ್ಟಿಲ್ಲ, ಆದರೆ ಆ 3 ಬಾಹುಗಳ ಅನುಪಾತ ರೇಷು ಕೊಟ್ಟಿದ್ದಾನೆ. 1/3:1/4:1/6 ರೇಷು ಪ್ರಕಾರ ಇದಾವೆ. ಸೊ ಹಾಗಾದರೆ ಈ 3 ಬಾಹುಗಳನ್ನು ಕೂಡಿದಾಗ ಇವುಗಳ ಸುತ್ತಳತೆ ಪೆರಿಮೀಟರ್ ಅಂದರೆ ನೋಡ್ರಿ, AB ಎಷ್ಟು ಉದ್ದ ಇದೆ, BCಯ ಉದ್ದ, ACಯ ಉದ್ದ. ಸೊ ಲೆಂತ್ ಆಫ್ AB, BC ಮತ್ತು ACಗಳನ್ನು ಅಡಿಷನ್ ಮಾಡಿದ್ರೆ ಟೋಟಲ್ ಪೆರಿಮೀಟರ್ ಸುತ್ತಳತೆ 171 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಅತಿ ದೊಡ್ಡ ಬಾಹು ಎಷ್ಟು ಉದ್ದ ಇದೆ ಇದರಲ್ಲಿ ಅಂತ ಕಂಡುಹಿಡಿಬೇಕು. ಸೊ ಫೈಂಡ್ ದ ಲಾಂಗೆಸ್ಟ್ ಲೆಂತ್ ಆಫ್ ದ ಸೈಡ್ ಅಂತ ಕೇಳಿದ್ದಾನೆ. ಲೆಂತ್ ಆಫ್ ದ ಲಾಂಗೆಸ್ಟ್ ಸೈಡ್ ಎಷ್ಟು ಅಂತ ಕ್ವಶನ್ ಕೇಳಿದಾಗ ವೆರಿ ಸಿಂಪಲ್. ನೋಡ್ರಿ, ಈ 3 ಬಾಹುಗಳ ಅನುಪಾತ ರೇಷು ರೂಪದಲ್ಲಿದೆ ಅಂದರೆ ಇಲ್ಲಿ ಡಿನಾಮಿನೇಟ್ರಲ್ಲಿ 3 ಇದೆ, 4 ಇದೆ, 6 ಇದೆ. ಈ 3, 4, 6ಗೆ 3, 4, 6ಕ್ಕೆ ಲಾಸಾಹ ಅಂತ ಕರಿತೀವಿ. LCM ಕಂಡುಹಿಡ್ಕೋಬೇಕು ನೀವು. ಸೊ ಹಾಗಾಗಿ 1/3 ಮತ್ತು 1/4, 1/6 ಬರ್ಕೊಂಡು ಇಲ್ಲಿ 3, 4, 6ಗೆ LCM ಲಾಸಾಹ ಅಂದರೆ ಎಷ್ಟು ಬರುತ್ತೆ? 12 ಬರುತ್ತೆ, 12 ಬರುತ್ತೆ. ಈ ಡಿನಾಮಿನೇಟರ್ಸ್ ಏನಿದಾವಲ್ಲ, ಛೇದಗಳು, ಇವುಗಳಿಗೆ ಲಾಸಾಹ LCM 12 ಬರುತ್ತಲ್ಲ. ಸೊ ಆ LCMನ್ನು ಪ್ರತಿಯೊಂದು ಭಿನ್ನರಾಶಿ ಪಕ್ಕದಲ್ಲಿ ಆ LCMನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. LCMನ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಕ್ಯಾನ್ಸಲ್ ಹೋಗ್ಲಿ, ಯಾವಾಗ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿರಿ. 3 1 3 4 12, 4 1 4 3 12, 6 1 6 2 12 ಕ್ಯಾನ್ಸಲ್ ಆಗುತ್ತೆ. 1 × 4 ಅಂದರೆ 4 ಬರುತ್ತೆ, 1 × 3 3 ಬರುತ್ತೆ, 1 × 2 2 ಬರುತ್ತೆ. 4:3:2 ರೇಷು ಪ್ರಕಾರ ಈ 3 ಸೈಡ್ಸ್ ಇದಾವೆ. ಈ 3 ಬಾಹುಗಳ ಅನುಪಾತ 4:3:2 ಇದೆ. ಇವುಗಳ ಒಟ್ಟು ಸುತ್ತಳತೆ ಪೆರಿಮೀಟರ್ 171 ಸೆಂಟಿಮೀಟರ್ ಕೊಟ್ಟಿದ್ದಾನಲ್ಲ. ಇವಾಗ 171ನ್ನ ಈ 3 ಬಾಹುಗಳ ಅನುಪಾತಗಳ ಮೊತ್ತ, ಸಮ್ ಆಫ್ ದ ರೇಷಿಯೋಸ್ ಇವೆ, ಆ್ಯಡ್ ಮಾಡಿರಿ. 4 + 3 7, 7 + 2 9 ಆಗುತ್ತಲ್ಲ. 9ಇಂದ ಇದನ್ನು ಡಿವೈಡ್ ಮಾಡಿದರೆ, ಸೊ 9ಇಂದ ಡಿವೈಡ್ ಮಾಡಿದ್ರೆ 9 1s are 9, 8 ಉಳಿಯುತ್ತೆ, 9 9s are 81, 19 ಬರುತ್ತೆ.
ಇದರಲ್ಲಿ ಲಾಂಗೆಸ್ಟ್ ಸೈಡ್ನ ಉದ್ದ ಕಂಡುಹಿಡಿಬೇಕು. ಲೆಂತ್ ಆಫ್ ದ ಲಾಂಗೆಸ್ಟ್ ಸೈಡ್ ಯಾವುದು ಅಂದರೆ ಇಲ್ಲಿ ಅತಿ ಹೆಚ್ಚು ಅಂದರೆ ದೊಡ್ಡ ಅನುಪಾತ ಯಾವ್ದು ಇರುತ್ತೋ ಅಲ್ಲೇ ಲಾಂಗೆಸ್ಟ್ ಸೈಡ್ ಇರುತ್ತೆ. ರೇಷಿಯೋ ಯಾವುದು ಗ್ರೇಟರ್ ನಂಬರ್ ಇರುತ್ತಲ್ಲ ಅದೇ ಲೆಂತ್ ಆಫ್ ದ ಲಾಂಗೆಸ್ಟ್ ಸೈಡ್ ಅಂತ ಕರಿತೀವಿ. ಇಲ್ಲಿ 4 ಅತಿ ದೊಡ್ಡದಿರೋದ್ರಿಂದ ಈ 19ನ 4ರಿಂದ ಮಲ್ಟಿಪ್ಲೈ ಮಾಡ್ರಿ 19 4s are 76 ಬರುತ್ತಲ್ಲ. ಸೊ ಇಲ್ಲಿ ಲೆಂತ್ ಆಫ್ ದ ಲಾಂಗೆಸ್ಟ್ ಸೈಡ್ ಅಂದರೆ 76 ಸೆಂಟಿಮೀಟರ್ ಆಗುತ್ತೆ. ಅತ್ಯಂತ ದೊಡ್ಡ ಬಾಹುವಿನ ಉದ್ದ 76 ಸೆಂಟಿಮೀಟರ್ ಬರುತ್ತೆ. ಇದೇ ದೊಡ್ಡ ಬಾಹು ಅಂದರೆ ಇದರ 76 ಸೆಂಟಿಮೀಟರ್ ಉದ್ದ ಇದೆ ಅಂತ ತಗೋಬಹುದು. 76 ಸೆಂಟಿಮೀಟರ್ ಅಂತ ಇಲ್ಲಿ ಆಪ್ಷನ್ ಥರ್ಡ್ ಒನ್ ಅಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತಾ ಇತ್ತಾ? ಸಿಂಪಲ್ ಕ್ಯಾಲ್ಕುಲೇಷನ್. ಈ ಕ್ವಶನ್ಗೆ 76 ಸೆಂಟಿಮೀಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. The mean age of 5 children of a family is 14 years. If 4 of them are 8, 13, 15, 18 years respectively, then the age of the 5th child is ಅಂತ ಇದೆ. ಒಂದು ಕುಟುಂಬದಲ್ಲಿ 5 ಮಕ್ಕಳಿದ್ದಾರೆ. 5 ಮಕ್ಕಳ ಸರಾಸರಿ ವಯಸ್ಸು 14 ವರ್ಷ ಕೊಟ್ಟಿದ್ದಾನೆ. ಸೊ ಇವರಲ್ಲಿ 4 ಮಕ್ಕಳ ವಯಸ್ಸುಗಳು ಕ್ರಮವಾಗಿ 8, 13, 15, 18 ವರ್ಷಗಳಾದರೆ 5ನೇ ಮಗುವಿನ ವಯಸ್ಸನ್ನು ಕಂಡುಹಿಡಿಬೇಕು. ಸೊ ಏಜ್ ಆಫ್ ದ 5th ಚೈಲ್ಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ, ನಾನು ಇಲ್ಲಿ ಕ್ವಶನ್ ಓದಿ ಕ್ವಶನ್ ಅರ್ಥ ಮಾಡಿಸಿ ನಿಮಗೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದ ಬಿಡಿಸಿ ಹೇಳಲಿಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ಆದರೆ ನಾನೇ ಓನಾಗಿ ಸಾಲ್ವ್ ಮಾಡಿದರೆ ಸೊ ಇದನ್ನು ಆನ್ಸರ್ ಮಾಡಲಿಕ್ಕೆ ಭಾಳ ಮ್ಯಾಕ್ಸಿಮಮ್ ಅಂದರೆ ಒಂದು 20ರಿಂದ 25 ಸೆಕೆಂಡಲ್ಲೇ ಆನ್ಸರ್ ಮುಗಿಸ್ಬಿಡ್ಬೋದು. ಬಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಲ್ಲಿ ಟೈಮ್ ಭಾಳ ಆಗ್ತಾಯಿದೆ ಅಷ್ಟೇ. ಸೊ ನೋಡ್ರಿ, ಒಂದು ಕುಟುಂಬದಲ್ಲಿ 5 ಮಕ್ಕಳ ಸರಾಸರಿ ವಯಸ್ಸು 14 ವರ್ಷ ಕೊಟ್ಟಿದನಲ್ಲ, 5 ಮಕ್ಕಳ ಒಟ್ಟು ವಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಏಜ್ ಆಫ್ 5 ಚಿಲ್ಡ್ರನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಸರಾಸರಿ ವಯಸ್ಸು 14 ವರ್ಷಗಳನ್ನು 5 ಜನ ಮಕ್ಕಳಿರೋದ್ರಿಂದ 5ರಿಂದ ಮಲ್ಟಿಪ್ಲೈ ಮಾಡಿರಿ, 14 70 ಬರುತ್ತಲ್ಲ. ಈ 70 ಇಯರ್ಸ್ ಅನ್ನೋದು ಏನು ಅಂದರೆ 5 ಮಕ್ಕಳ ವಯಸ್ಸುಗಳನ್ನು ಕೂಡಿದಾಗ 70 ವರ್ಷ ಆಗುತ್ತೆ ಅಂತ. ಸಮ್ ಆಫ್ ಏಜ್ ಆಫ್ 5 ಚಿಲ್ಡ್ರನ್. ಸೊ ಸರಾಸರಿ ವಯಸ್ಸು 14 ಕೊಟ್ಟಿದ್ದಾನೆ, 5 ಜನ ಮಕ್ಕಳು ಅಂದರೆ 14 × 5 ಮಲ್ಟಿಪ್ಲೈ ಮಾಡಿರಿ 70 ಬರುತ್ತಲ್ಲ. 70 ಅನ್ನೋದು 5 ಮಕ್ಕಳ ಒಟ್ಟು ವಯಸ್ಸಾಗುತ್ತೆ. ಟೋಟಲ್ ಏಜ್ ಆಫ್ 5 ಚಿಲ್ಡ್ರನ್ಸ್ ಅಂತ ಕರಿತೀವಿ. ಇದರಲ್ಲಿ 4 ಮಕ್ಕಳ ವಯಸ್ಸುಗಳನ್ನು ಕೊಟ್ಟಿದ್ದಾನೆ. ಕ್ರಮವಾಗಿ 8, 13, 15, 18 ಇದ್ದಾವೆ ಅಂದರೆ 8 + 13 21, 21 + 15 ಅಂದರೆ 36, 36 + 18 ಅಂದರೆ 36 + 18ನ್ನ ಕೂಡಿ ಎಷ್ಟು ಬರುತ್ತೆ ಅಂದರೆ 54 ಬರುತ್ತೆ. ಸೊ ಅಥವಾ ನೋಡ್ರಿ 18 + 15 ಅಂದರೆ 33, 33 + 13 ಅಂದರೆ 46, 46 + 8 ಅಂದರೆ 54 ಬರುತ್ತಲ್ಲ. 5 ಮಕ್ಕಳ ಒಟ್ಟು ವಯಸ್ಸಲ್ಲಿ ಆ 4 ಮಕ್ಕಳ ಒಟ್ಟು ವಯಸ್ಸು 54 ವರ್ಷ ಮೈನಸ್ ಮಾಡಿದಾಗ ನಮಗೆ ಉಳಿಯೋದಿನ್ನ 16 ಇಯರ್ಸ್ ಅಲ್ಲ. ಈ 16 ಇಯರ್ಸ್ ಅನ್ನೋದು ಏಜ್ ಆಫ್ ದ 5th ಚೈಲ್ಡ್ ಆಗುತ್ತೆ. 5ನೇ ಮಗುವಿನ ವಯಸ್ಸು ಏಜ್ ಆಫ್ ದ 5th ಚೈಲ್ಡ್ ಅಂದರೆ 16 ಇಯರ್ಸ್ ಅಂತ ಹೇಳ್ಬೋದು. ಇಲ್ಲಿ 16 ಇಯರ್ಸ್ ಫಸ್ಟ್ ಆಪ್ಷನ್ ಅಲ್ಲಿ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. If the distance covers by a motorcycle in 1 liter of petrol is 45 km, then the distance covered by this motorcycle in 3 integer 2/9 liters of petrol is ಅಂತ ಕೇಳಿದ್ದೇನೆ. ಸೊ ಒಂದು ದ್ವಿಚಕ್ರ ವಾಹನವು 1 ಲೀಟರ್ ಪೆಟ್ರೋಲ್ಗೆ 45 ಕಿಲೋಮೀಟರ್ ದೂರ ಕ್ರಮಿಸಬಲ್ಲದು. ಹಾಗಾದರೆ ಅದೇ ವಾಹನವು 2/9 ಲೀಟರ್ಗೆ ಪೆಟ್ರೋಲ್ಗೆ ಎಷ್ಟು ದೂರ ಚಲಿಸುತ್ತೆ ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. 1 ಲೀಟ್ರಿಗೆ 45 ಕಿಲೋಮೀಟರ್ ದೂರ ಚಲಿಸ್ಬೋದಾದರೆ 3 integer 2/9 ಲೀಟರ್ಸ್ಗೆ ಎಷ್ಟು ದೂರ ಕ್ರಮಿಸ್ಬೋದು ಅಂತ ಕೇಳಿದ್ದಾನೆ. ಅಂದರೆ ಈ 3 integer 2/9 ಅನ್ನೋದು ಮಿಶ್ರ ಭಿನ್ನ ರಾಶಿಯಲ್ಲಿದೆ, ಮಿಕ್ಸ್ಡ್ ಫ್ರಾಕ್ಷನಲ್ಲಿದೆ. ಇದನ್ನು ನೀವು ಇಂಪ್ರಾಪರ್ ಫ್ರಾಕ್ಷನ್ಗೆ, ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ 9 3 ಮಲ್ಟಿಪ್ಲೈ ಮಾಡ್ರಿ, 9 3s are 27 ಪ್ಲಸ್ ಅದಕ್ಕೆ 2 ಆ್ಯಡ್ ಮಾಡಿದ್ರೆ 29/9 ಲೀಟರ್ಸ್ ಆಗುತ್ತೆ. 29/9 ಲೀಟರ್ಸ್ ಆಗುತ್ತೆ. 1 ಲೀಟ್ರಿಗೆ 45 ಕಿಲೋಮೀಟರ್ ದೂರ ಹೋಗುತ್ತೆ ಅಂದರೆ 29/9 ಲೀಟ್ರಿಗೆ ಎಷ್ಟು ದೂರ ಹೋಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಇದನ್ನು 45 ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ಸಿಂಪ್ಲಿಫೈ ಮಾಡಿರಿ. ಯಾವಾಗ ಕ್ಯಾನ್ಸಲ್ ಆಗೋವಿದ್ರೆ ಕ್ಯಾನ್ಸಲ್ ಮಾಡಿರಿ. 9 1 9 5 45 ಕ್ಯಾನ್ಸಲ್ ಆಗುತ್ತೆ. ಈ 5ಇಂದ 29 ಮಲ್ಟಿಪ್ಲೈ ಮಾಡಿದರೆ 29 × 5ನ್ನ ಮಲ್ಟಿಪ್ಲೈ ಮಾಡಿದ್ರೆ 145 ಕಿಲೋಮೀಟರ್ ಆಗುತ್ತೆ. ನೋಡಿರಿ, 3 integer 2/9 ಕಿಲೋಮೀಟರ್ಸ್ಗೆ ಟೋಟಲಿ ಆ ಮೋಟ್ರ್ ಬೈಕಲ್ಲಿ 145 ಕಿಲೋಮೀಟರ್ ದೂರ ಕ್ರಮಿಸ್ಬೋದು, ಚಲಿಸ್ಬೋದು. ಸೊ ಅಲ್ಲಿ 145 ಕಿಲೋಮೀಟರ್ ಅಂತ ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್ ಇದು. ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದ್ಮೇಲೆ
ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವೆನ್ ಎಕ್ಸ್ ಈಕ್ವಲ್ ಟು 2 ಪ್ಲಸ್ ರೂಟ್ 3 ಅಂತ ಕೊಟ್ಟಿದ್ದಾನೆ. ಸೊ ಎಕ್ಸ್ನ ಬೆಲೆ 2 ಪ್ಲಸ್ ರೂಟ್ 3 ಆದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡ್ರಿ ಈ ಕ್ವಶನ್ ಕೂಡ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಹೆಂಗೆ ಅಂದರೆ ನೋಡ್ರಿ, ಎಕ್ಸ್ನ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಕ್ಸ್ನ ವ್ಯಾಲ್ಯೂ 2 ಪ್ಲಸ್ ರೂಟ್ 3 ಇದೆ. 2 ಪ್ಲಸ್ ರೂಟ್ 3 ಅಂತ ಕೊಟ್ಟಿದ್ದಾನೆ. ಎಕ್ಸ್ ವ್ಯಾಲ್ಯೂ 2 ಪ್ಲಸ್ ರೂಟ್ 3 ಇದೆ ಅಂದರೆ ಇದರ ರೆಸಿಪ್ರೋಕಲ್ ವ್ಯಾಲ್ಯೂ 1/x ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಈ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ ಅಂದರೆ ಅದನ್ನ ತೆಗೆದು ಬಿಡ್ರಿ, ಮೈನಸ್ ಹಾಕ್ಕೊಂಡು 1/xನ ವ್ಯಾಲ್ಯೂ 2 ಪ್ಲಸ್ ರೂಟ್ 3 ಇರೋದು 2 ಮೈನಸ್ ರೂಟ್ 3 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 2 ಪ್ಲಸ್ ರೂಟ್ 3 ಆದಾಗ 1/x ವ್ಯಾಲ್ಯೂ ಅದರ ರೆಸಿಪ್ರೋಕಲ್ ವ್ಯಾಲ್ಯೂ 2 ಮೈನಸ್ ರೂಟ್ 3 ಬರುತ್ತೆ. ಹಾಗಾದ್ರೆ ನೀವು ಈ ಎಕ್ಸ್ ವ್ಯಾಲ್ಯೂ ಮತ್ತು 1/x ವ್ಯಾಲ್ಯೂ ಇದಾವಲ್ಲ ಇವೆರಡನ್ನ ಅಡಿಷನ್ ಮಾಡಿರಿ. ಅವಾಗ ಏನು ಬರುತ್ತೆ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಮತ್ತು 1/x ವ್ಯಾಲ್ಯೂನ ಅಡಿಷನ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಅಂದರೆ 2 ಪ್ಲಸ್ ರೂಟ್ 3 ಆಗಿರುತ್ತೆ, ಪ್ಲಸ್ 1/x ವ್ಯಾಲ್ಯೂ 2 ಮೈನಸ್ ರೂಟ್ 3 ಆಗಿರುತ್ತೆ. ಸೊ ಇವಾಗ ಪ್ಲಸ್ ರೂಟ್ 3 ಮೈನಸ್ ರೂಟ್ 3 ಕ್ಯಾನ್ಸಲ್ ಆಗುತ್ತೆ. 2 ಪ್ಲಸ್ 2 ಅಂದರೆ 4 ಬರುತ್ತೆ. 2 ಪ್ಲಸ್ 2 ಅಂದರೆ 4 ಬರುತ್ತೆ. ಈ ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ 4 ಇದೆ ಅಂತ. ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ 4 ಇದೆ ಅಂದರೆ ಇಲ್ಲಿ ಕೇಳಿರೋದು ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಕಂಡುಹಿಡಿಬೇಕು. ನೋಡ್ರಿ, ಒಂದು ಕಂಡೀಷನ್ ಇದೆ, ಒಂದು ಸಿಂಪಲ್ ಕ್ಯಾಲ್ಕುಲೇಷನ್. ಎಕ್ಸ್ ಪ್ಲಸ್ 1/x ಈಕ್ವಲ್ ಟು ಎನ್ ಆದಾಗ, ಸೊ ಇಫ್ ಎಕ್ಸ್ ಪ್ಲಸ್ 1/x ಈಕ್ವಲ್ ಟು ಎನ್ ಆದಾಗ, ಸೊ ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಬೇಕಂದ್ರೆ ಅದನ್ನ ಎನ್ ಸ್ಕ್ವೇರ್ ಮೈನಸ್ 2 ಅಂತ ಮಾಡ್ತೀವಿ. ಎನ್ ಸ್ಕ್ವೇರ್ ಮೈನಸ್ 2 ಅಂತ ಮಾಡ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ ಸಿಗುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಈ ಕಂಡೀಷನ್ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಸಿಂಪಲ್ ಆಗಿ ಆನ್ಸರ್ ಬರುತ್ತೆ ನೋಡ್ರಿ. ಸೊ ಇಲ್ಲಿ ಇಫ್ ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ ಗೊತ್ತಾಗಿದೆ ನಮಗೆ. ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ ಎಷ್ಟಿದೆ, 4 ಇದೆಯಲ್ಲ. ಸೊ ಎಕ್ಸ್ ಪ್ಲಸ್ 1/x ಈಕ್ವಲ್ ಟು 4 ಆದಾಗ ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ ಬರಿಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ ಬರೆಯೋದಾದ್ರೆ ಎನ್ ಸ್ಕ್ವೇರ್ ಮೈನಸ್ 2. ಎನ್ ಅಂದ್ರೆ ಇಲ್ಲಿ 4 ಇದೆ ನೋಡ್ರಿ, ಎನ್ ಪ್ಲಸ್ ಅಲ್ಲಿ 4 ಇದೆ ಅಂದ್ರೆ ಎನ್ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ ಮೈನಸ್ 2 ಬರಿತೀನಿ. 4 ಸ್ಕ್ವೇರ್ ಅಂದ್ರೆ 16 ಆಗುತ್ತೆ, ಮೈನಸ್ 2 ಮಾಡ್ರಿ. 16 ಮೈನಸ್ 2 ಅಂದ್ರೆ ಆನ್ಸರ್ 14 ಬರುತ್ತೆ. ಇಲ್ಲಿ 14 ಅಂತ ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, 4th ಆಪ್ಷನ್ ಅಲ್ಲಿ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಸಿಂಪಲ್ ಆಗಿ ಈ ಕ್ವಶನ್ಗೆ ಆನ್ಸರ್ ಮಾಡಬಹುದು. 14 ಇಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ ಈ ಕ್ವಶನ್ಗೆ ಸೊಲ್ಯೂಷನ್? ನೆಕ್ಸ್ಟ್ ಕ್ವಶನ್ ಬರೋಣ. ಇದು ಬರ್ಕೊಂಡಾದ್ಮೇಲೆ the greatest number that divides 1550, 1806 and 2958 leaves the same remainder 14 in each case is ಅಂತ ಕೊಟ್ಟಿದ್ದಾನೆ. 1550, 1806, 2958 ಸಂಖ್ಯೆಗಳನ್ನು ಪ್ರತಿಯೊಂದರಲ್ಲಿ ಶೇಷ 14 ಉಳಿಯುವಂತೆ ಭಾಗಿಸುವ ಮಹತ್ತಮ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಅಂದರೆ ಇವೆಲ್ಲ ಸಂಖ್ಯೆಗಳನ್ನು ಇಲ್ಲಿರೋ ಯಾವ ಒಂದು ಗ್ರೇಟೆಸ್ಟ್ ನಂಬರಿಂದ ಡಿವೈಡ್ ಮಾಡಿದರೆ ಪ್ರತಿಯೊಂದರಲ್ಲೂ ಶೇಷ 14 ಬರುತ್ತೆ. ಇಲ್ಲಿ ಆಪ್ಷನಲ್ಲಿರೋ ಯಾವ ಗ್ರೇಟೆಸ್ಟ್ ನಂಬರಿಂದ, ಯಾವ ಅತಿ ದೊಡ್ಡ ಸಂಖ್ಯೆಯಿಂದ ಇವೆಲ್ಲ ಸಂಖ್ಯೆಗಳನ್ನು ಡಿವೈಡ್ ಮಾಡಿದ್ರೆ ಪ್ರತಿಯೊಂದರಲ್ಲೂ ಶೇಷ 14 ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ನಾವೇನು ಮಾಡಲ್ಲ ಅಂದ್ರೆ ಇದಕ್ಕೆ ಮಾಸ್ ಸಹ ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ಮಹತ್ತಮ ಅಂತ ಇದೆ ನೋಡ್ರಿ, ಮಹತ್ತಮ ಅಂದ್ರೆ ಮಾಸಾಹ ಅಂತ ಅರ್ಥ. ಸೊ ಇಲ್ಲಿ ಗ್ರೇಟೆಸ್ಟ್ ನಂಬರ್ ಇದೆ ಅಂದ್ರೆ GCD ಅಂತ ಕರಿತೀವಿ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಥವಾ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈ ಸಂಖ್ಯೆಗಳಿಗೆ ಮಾಸಾಹ ಕಂಡುಹಿಡ್ಕೋಬೇಕು. ಆದರೆ ಡೈರೆಕ್ಟಾಗಿ ಅವುಗಳಿಗೆ ಮಾಸಾಹ ಕಂಡುಹಿಡಿಯಂಗಿಲ್ಲ. ಪ್ರತಿಯೊಂದರಲ್ಲೂ ಶೇಷ 14 ಉಳಿಯುತ್ತೆ ಅಂತ ಕೊಟ್ಟಿರೋದ್ರಿಂದ ಇವೆಲ್ಲ ಸಂಖ್ಯೆಗಳಲ್ಲಿ 1550ರಲ್ಲಿ ಆ ಶೇಷ 14 ಮೈನಸ್ ಮಾಡ್ರಿ. ಅದೇ ಥರ 1806ರಲ್ಲಿ ಆ ಶೇಷ 14 ಮೈನಸ್ ಮಾಡ್ರಿ. 1958ರಲ್ಲಿ ಆ ರಿಮೈಂಡರ್ 14ನ ಮೈನಸ್ ಮಾಡಿ ಈ ಉಳಿದಿರೋ ನಂಬರ್ಸ್ಗೆ ನಾವು ಮಾಸಾಹ ಕಂಡುಹಿಡ್ಕೊಂಡ್ರೆ ಅದೇ ಅವುಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಗ್ರೇಟೆಸ್ಟ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ 1550ಯಲ್ಲಿ 14 ಮೈನಸ್ ಮಾಡ್ರಿ, 1536 ಬರುತ್ತೆ. 1806ಅಲ್ಲಿ 14 ಮೈನಸ್ ಮಾಡ್ರಿ ಅಂದರೆ 1792 ಬರುತ್ತೆ, 1792 ಬರುತ್ತೆ. ಸೊ ನೆಕ್ಸ್ಟ್ 2958ಅಲ್ಲಿ 14 ಮೈನಸ್ ಮಾಡ್ರಿ, 2944 ಬರುತ್ತೆ. ಇವೆಲ್ಲ ಸಂಖ್ಯೆಗಳಿಗೆ ಮಾಸ್ ಸಹ ಕಂಡುಹಿಡ್ಕೋಬೇಕು, HCF ಕಂಡುಹಿಡಿಬೇಕು. ಇವೆಲ್ಲವೂ 16ಇಂದ ಏನಾರ ಡಿವೈಡ್ ಆಗ್ತಾವ ಟೆಸ್ಟ್ ಮಾಡಿ ನೋಡ್ರಿ. 16ಇಂದ ಡಿವೈಡ್ ಮಾಡಿಬಿಡ್ರಿ, 16ರಿಂದ ಡಿವೈಡ್ ಆದರೆ ಡಿವೈಡ್ ಮಾಡೋಣ.
ಮಾಡೋಣ. ಸೊ 16 ಮಗ್ಗಿಂದ ಇದು ಡಿವೈಡ್ ಆಗುತ್ತಾ, 16 9 144 ಕ್ಯಾನ್ಸಲ್ ಆಗಿ 16 9 144 ಕ್ಯಾನ್ಸಲ್ ಆಗಿ ಇಲ್ಲಿ 9 ಉಳಿಯುತ್ತೆ 96 ಆಗುತ್ತೆ, 16 96 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ಕೂಡ 16 9 140 ಸಾರಿ 16 1 16 1 ಉಳಿಯುತ್ತೆ ಮತ್ತು 16 1 16 3 ಉಳಿಯುತ್ತೆ, 16 2 32 ಕ್ಯಾನ್ಸಲ್ ಆಗುತ್ತೆ. ಇದು ಕೂಡ 16 1 16 13 ಉಳಿಯುತ್ತಿಂದ 16 8 128. ಸೊ ಇನ್ನೆಷ್ಟು ಉಳಿಯುತ್ತೆ 6 ಉಳಿಯುತ್ತೆ, 16 4 64 ಕ್ಯಾನ್ಸಲ್ ಆಗುತ್ತೆ. ಮತ್ತು ಇವೆಲ್ಲ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಡಿವೈಡ್ ಆಗ್ತವೆ, 4 ಇಂದ ಡಿವೈಡ್ ಆಗ್ತವೆ. 4 ಇಂದ ಡಿವೈಡ್ ಮಾಡ್ರಿ. ಇದು 4 2 8 1 ಉಳಿಯುತ್ತೆ, 4 4 16 ಕ್ಯಾನ್ಸಲ್ ಆಗುತ್ತೆ. ಇದು 4 2 8 3 ಉಳಿಯುತ್ತೆ, 4 8 32 ಕ್ಯಾನ್ಸಲ್ ಆಗುತ್ತೆ. ಇದು 4 4 16 2 ಉಳಿಯುತ್ತೆ. ಸೊ 4 6 24 ಕ್ಯಾನ್ಸಲ್ ಆಗುತ್ತೆ. ಮತ್ತು ಇವೆಲ್ಲ ಸಂಖ್ಯೆಗಳು 2 ಇಂದನೂ ಡಿವೈಡ್ ಆಗ್ತವೆ, 2 ರಿಂದ ಡಿವೈಡ್ ಆಗ್ತವೆ. 2 12 24, 2 1 2 4 8, 2 2 2 3 6 ಕ್ಯಾನ್ಸಲ್ ಆಗ್ತವೆ. ಈ 12 14 23 ಇದಾವಲ್ಲ, ಈ 3 ಸಂಖ್ಯೆಗಳು ಒಂದೇ ಸಿಂಗಲ್ ನಂಬರಿಂದ ಡಿವೈಡ್ ಆದ್ರೆ ಮಾತ್ರ ಡಿವಿಷನ್ ಕಂಟಿನ್ಯೂ ಮಾಡ್ರಿ. ಈ 3 ಸಂಖ್ಯೆಗಳು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ, ಅದಕ್ಕೋಸ್ಕರ ಡಿವಿಷನ್ ಇಲ್ಲಿಗೆ ಸ್ಟಾಪ್ ಮಾಡಿ. ಇವುಗಳ ಮಾಸಾಹ HCF ಅಂದರೆ ನೋಡ್ರಿ, ಈ 16 ಈ 4 ಈ 2 ಇದಾವಲ್ಲ, ಈ ಯಾವ ಸಂಖ್ಯೆಗಳಿಂದ ಭಾಗಿಸಿದಿರಲ್ಲ ಆ ಸಂಖ್ಯೆಗಳನ್ನು ಮಾತ್ರ ಗುಣಾಕಾರ ಮಾಡಬೇಕು. ಸೊ ಇಲ್ಲ 16 64 ಇಂಟು 2 128 ಬರುತ್ತಲ್ಲ, ಇವುಗಳ ಮಾಸಾಹ 128 ಬರುತ್ತೆ. ಅಂದರೆ ಇವೆಲ್ಲ ಸಂಖ್ಯೆಗಳನ್ನು 128ರಿಂದ ನೀವು ಡಿವೈಡ್ ಮಾಡ್ತಾ ಹೋಗ್ರಿ. ಇಲ್ಲಿ ಕೊಟ್ಟರೆ ಎಲ್ಲ ಸಂಖ್ಯೆಗಳನ್ನು 128ರಿಂದ ಡಿವೈಡ್ ಮಾಡಿದ್ರೆ ಪ್ರತಿಯೊಂದರಲ್ಲೂ ಶೇಷ 14ಕ್ಕೆ ಉಳಿಯುತ್ತೆ. ಸೊ ಹಾಗಾದರೆ ಆ ಎಲ್ಲ ಸಂಖ್ಯೆಗಳನ್ನು ಡಿವೈಡ್ ಮಾಡಿ ಶೇಷ 16 ಸಿಗ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆ ಯಾವುದರಿಂದ ಭಾಗಿಸ್ಬೇಕು, 128ರಿಂದ ಭಾಗಿಸ್ಬೇಕು. ಇಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಇಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸೊ ಈ ಕ್ವಶನ್ ಆಪ್ಷನ್ ಸೊಲ್ಯೂಷನ್ ಬರ್ಕೊಂಡು ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. A shopkeeper buys a book for ₹600. He increases its price by 15% and then given 10% discount on the new price. ದೆನ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿಸ್ ಬುಕ್ ಈಸ್ ಅಂತ ಇದೆ. ಒಬ್ಬ ಅಂಗಡಿಯವನು ₹600ಕ್ಕೆ ಒಂದು ಪುಸ್ತಕವನ್ನು ಕೊಳ್ಳುತ್ತಾನೆ. ಅವನು ಅದರ ಬೆಲೆಯನ್ನು -15% ಹೆಚ್ಚಿಸಿ ನಂತರ -10% ರಿಯಾಯಿತಿಯನ್ನು ನೀಡುತ್ತಾನೆ. ಹಾಗಾದರೆ ಈ ಪುಸ್ತಕದ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಈ ಪುಸ್ತಕದ ಮಾರಾಟದ ಬೆಲೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡ್ರಿ, ಅಂಗಡಿಯವನು ಒಂದು ಪುಸ್ತಕವನ್ನು ಕೊಂಡ ಬೆಲೆ, CP ಅಂದರೆ ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ ಎಷ್ಟು ಕೊಂಡ್ಕೊಂಡಿದ್ದಾನೆ ಅಂದರೆ ₹600 ಕೊಂಡ್ಕೊಂಡಿದ್ದಾನೆ ಒಂದು ಪುಸ್ತಕವನ್ನು. ಅಂಗಡಿಯವನೇ ಒಂದು ಪುಸ್ತಕವನ್ನು 600ಗೆ ಕೊಂಡ್ಕೊಂಡು ಅದರ ಮೇಲೆ MRP ಆಗ್ತಾನೆ, ಮಾರ್ಕ್ಡ್ ಪ್ರೈಸ್ ಅಂತ ಕರಿತೀವಿ. MP ಅಂದರೆ ಮಾರ್ಕ್ಡ್ ಪ್ರೈಸ್, ನಮೂದಿಸಿದ ಬೆಲೆ ಅಂತ ಕರಿತೀವಿ. ಸೊ ₹600ಕ್ಕೆ ಅಂಗಡಿಯವನೇ ಒಂದು ಪುಸ್ತಕ ತಗೊಂಡ್ಬಂದಿರ್ತಾನೆ, ಅದಕ್ಕೆ 15% ಹೆಚ್ಚಿನ ಬೆಲೆಯನ್ನು ನಮೂದಿಸ್ತಾನೆ ಅಂತ. ಅದರ ಮೇಲೆ 15% ಎಕ್ಸ್ಟ್ರಾ ಪ್ರೈಸ್ ಆಗ್ತಾನೆ. ಅಂದರೆ 100ಕ್ಕೆ 15 ಅಂದರೆ 600ಕ್ಕೆ ಎಷ್ಟಾಗುತ್ತೆ ನೋಡ್ರಿ, 15 90 ಹೆಚ್ಚಿನ ಬೆಲೆಯನ್ನು ಅದಕ್ಕೆ ಪ್ರಿಂಟ್ ಮಾಡಿ ಟೋಟಲಿ ₹690 MRP ಮಾಡಿರ್ತಾನೆ ಅಂತ. MRP ₹690 ಆಗಿರುತ್ತೆ. ₹690 MRP ಇರೋ ಪುಸ್ತಕಕ್ಕೆ ಅವನು ಏನು ಮಾಡ್ತಾನೆ ಅಂದರೆ 10% ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡ್ತಾನೆ. 10% ಡಿಸ್ಕೌಂಟ್ ಅಂದರೆ ನೋಡ್ರಿ, ₹690ಕ್ಕೆ 10% ಅಂದರೆ ₹69 ಆಗುತ್ತೆ. 100ಕ್ಕೆ ₹10 ಆದರೆ ₹690ಕ್ಕೆ ₹60 ಆಗುತ್ತೆ. ಯಾಕಂದರೆ ಪರ್ಸೆಂಟೇಜಲ್ಲಿದ್ದ ಈ 0 ಕ್ಯಾನ್ಸಲ್ ಆಗಿ 69 ಕಡಿಮೆ ಆಗುತ್ತೆ. 90ಯಲ್ಲಿ 69 ಮೈನಸ್ ಮಾಡಿರಿ. 90ಯಲ್ಲಿ 69 ಮೈನಸ್ ಮಾಡಿದ್ವಿ ಅಂದರೆ ಇನ್ನು 21 ಆಗುತ್ತಲ್ಲ, ಇದನ್ನು ₹621 ಮಾರಾಟ ಮಾಡ್ತಾನೆ ಅಂತ. ₹621 ಮಾರಾಟ ಮಾಡ್ತಾನೆ ಅಂತ. ಸೊ ಹಾಗಾದರೆ ಈ ಪುಸ್ತಕದ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದಾನೆ, ₹621 ಫಸ್ಟ್ ಆಪ್ಷನಲ್ಲಿ ಇದೆ. ಮುಗಿದೋತು, ಇಷ್ಟೇ. ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ₹600 ಕೊಂಡ್ಕೊಂಡಿದ್ದ. ಸೊ 15% ಅಂದರೆ 15 90 ಅಲ್ಲ, ₹90 ಎಕ್ಸ್ಟ್ರಾ ರೇಟ್ ಪ್ರಿಂಟ್ ಮಾಡಿದರೆ ₹690 ರೇಟ್ ಪ್ರಿಂಟ್ ಮಾಡಿರ್ತಾನೆ. ಇದಕ್ಕೆ 10% ಅಂದರೆ ₹690ಕ್ಕೆ 10% ಅಂದರೆ 00 ಕ್ಯಾನ್ಸಲ್ ಆಗಿ 69 ಡಿಸ್ಕೌಂಟ್ ಸಿಗುತ್ತೆ. 690ರಲ್ಲಿ 61 ಮೈನಸ್ ಮಾಡಿರಿ, ₹621 ಆ ಒಂದು ಪುಸ್ತಕವನ್ನು ಮಾರಾಟ ಮಾಡಿರ್ತಾನೆ. ₹621 ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ.
The time required for a sum of money to double at the rate of 6 integer 1/4% simple interest per annum is ಅಂತ ಇದೆ. ವಾರ್ಷಿಕ ಸರಳ ಬಡ್ಡಿ 6.25% ಅಂತೆ. ಒಂದು ಮೊಬೈಲಾಗು ಅದರ 2ರಷ್ಟಾಗಲು ತೆಗೆದುಕೊಳ್ಳುವ ಕಾಲ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ವಾರ್ಷಿಕ ಸರಳ ಬಡ್ಡಿ ಪ್ರಕಾರ ಸೊ ಒಂದು ಮೊಬೈಲಾಗು 2ರಷ್ಟಾಗಲು ತೆಗೆದುಕೊಳ್ಳುವ ಕಾಲ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ಸರಳ ಬಡ್ಡಿ 6.25% ಅಂತ ಹೇಳಿದ್ದಾನೆ. ಸೊ 6.25% ಅಂದರೆ ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ, ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಇದೆಯಲ್ಲ, ಇದನ್ನು ಇಂಪ್ರಾಪರ್ ಅಂದರೆ ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡಿ. 4 × 6 ಅಂದರೆ 24 ಪ್ಲಸ್ 1 ಅಂದರೆ 25 ಆಗುತ್ತೆ, ಡಿವೈಡ್ ಬೈ 4% ಆಗುತ್ತೆ. ಸೊ ಇದನ್ನು ರೇಟ್ ಆಫ್ ಇಂಟ್ರೆಸ್ಟ್ 25 ಡಿವೈಡ್ ಬೈ 4% ಅಂತ ಬರೀತೀವಿ. ನೋಡ್ರಿ, ಒಂದು ನಿರ್ದಿಷ್ಟ ಮೊಬೈಲಾಗು 2ರಷ್ಟಾಗಲು ತೆಗೆದುಕೊಳ್ಳುವ ಕಾಲ ಬೇಕು ಅಂದರೆ ಸಿಂಪಲ್ ಕ್ಯಾಲ್ಕುಲೇಷನ್ ನೋಡ್ರಿ, ಟೈಮ್ ಕಂಡುಹಿಡಿಬೇಕು. ಡಬಲ್ ಅಂತ ಹೇಳಿದ್ದಾನೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ 2ರಷ್ಟಾಗಲು ಅಂತ ಕೊಟ್ಟಿದ್ದಾನೆ. ಡಬಲ್ ಅಂತ ಕೊಟ್ಟಾಗ ನಾವು ನೋಡ್ರಿ, ಡಬಲ್ ಅಂತ ಕೊಟ್ಟಾಗ ಇಲ್ಲಿ 100 ಅಂತ ಬರೀಬೇಕು, ಡಿವೈಡ್ ಬೈ 6 ಅಂತ ಬರ್ಕೊಂಡ್ರೆ ಸಾಕಾಗುತ್ತೆ. ಸೊ ಒಂದು ವೇಳೆ ಇಲ್ಲಿ 3ರಷ್ಟಾಗಲ್ಲ ಅಂದರೆ ಇಲ್ಲಿ 200 ಬರೀಬೇಕು. ಸೊ 4ರಷ್ಟಾಗಲ್ಲ ಅಂತ ಕೊಟ್ಟರೆ 300 ಬರೀಬೇಕು. 5ರಷ್ಟು ಅಂದರೆ ಇಲ್ಲಿ 400 ಬರೀಬೇಕು. ಸೊ ಇಲ್ಲಿ ಎಷ್ಟು ಪಟ್ಟು ಹೇಳಿರ್ತಾನಲ್ಲ ಅದರಲ್ಲಿ 1 ಕಡಿಮೆ ಮಾಡಿ 100 ಅಂತ ಬರೀಬೇಕು. ಸೊ ನೆಕ್ಸ್ಟ್ 10ರಷ್ಟಾಗಲ್ಲ ಅಂದರೆ 10 1 ಕಡಿಮೆ ಅಂದರೆ 9, 900/6 ಅಂತ ಬರೀಬೇಕು. 20ರಷ್ಟಾಗಲ್ಲ ಅಂದರೆ 20 1 ಕಡಿಮೆ ಅಂದರೆ 19, 1900 ಡಿವೈಡ್ ಬೈ 6 ಅಂತ ಬರ್ಕೋಬೇಕು. ಸೊ ಟೈಮ್ ಕಂಡುಹಿಡಿಬೇಕಲ್ಲ, 100 ಮೇಲ್ಗಡೆ ಬರ್ಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿದೆ 25/4%, 25/4 ಬರೀತೀನಿ. ಈ 100 ಆಗೇ ಇರಲಿ ನ್ಯೂಮರೇಟ್ರಲ್ಲಿ, ಈ ಡಿವೈಡ್ ಬೈ ಚಿಹ್ನೆ ತೆಗೆದು ಇಂಟು ಹಾಕಿದರೆ 25/4 ಇರೋದು 4/25 ಆಗುತ್ತೆ. 25 ಅಂದರೆ 25 4 100 ಕ್ಯಾನ್ಸಲ್ ಆಗುತ್ತೆ. 4 × 4 16% ಆಗುತ್ತೆ, 16% ಆಗುತ್ತೆ. ಸೊ ಸಾರಿ 16% ಅಲ್ಲ, 16 ಇಯರ್ಸ್ ಆಗುತ್ತೆ. ನೋಡಿರಿ, ಒಂದು ಅಮೌಂಟು ಈ ಡಬಲ್ ಆಗಲಿಕ್ಕೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ಡಬಲ್ ಆಗಲಿಕ್ಕೆ ಎಷ್ಟು ವರ್ಷ ಬೇಕು ಅಂದರೆ 16 ವರ್ಷ ಬೇಕಾಗುತ್ತೆ, 16 ಇಯರ್ಸ್ ಬೇಕಾಗುತ್ತೆ. 4th ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತಾ ಆಯ್ತಾ ಈ ಕ್ವಶನ್ನು ಮತ್ತು ಸೊಲ್ಯೂಷನ್ನು? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ನೋಡ್ರಿ, ಭಾಳ ಲೆಂತಿ ಕ್ವಶನ್ ಥರ ಕಾಣಿಸ್ತಾ ಇದೆ. ದ ವ್ಯಾಲ್ಯೂ ಆಫ್ a² 3 - 3b² 9 ಹೋಲ್ ಕ್ಯೂಬ್ ಪ್ಲಸ್ 3b²/9 - 6c² 18 ಹೋಲ್ ಕ್ಯೂಬ್ ಪ್ಲಸ್ 6c² 18 - a² 3 ಹೋಲ್ ಕ್ಯೂಬ್ ಇದರ ಬೆಲೆ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಇದೆಲ್ಲ ಯಾವ ಥರ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲ ವ್ಯಾಲ್ಯೂ ಸಿಗುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನೋಡ್ರಿ, ಈ ಪ್ರಾಬ್ಲಮಲ್ಲಿ 3 1 3 3 9 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 3 1 3 3 9 ಕ್ಯಾನ್ಸಲ್ ಆಗುತ್ತೆ. ಇದು 6 1 6 3 18 ಕ್ಯಾನ್ಸಲ್ ಆಗುತ್ತೆ. ಸೊ ಇದು 6 1 6 3 18 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ a² 3 ಇದೆ, ಅದ್ಯಾವುದು ಕ್ಯಾನ್ಸಲ್ ಆಗಲ್ಲ. ನೋಡಿರಿ, ಇದರಲ್ಲೂ ಡಿನಾಮಿನೇಟ್ರಲ್ಲಿ 3 ಇದೆ, ಇದರಲ್ಲೂ 3 ಇದೆ, ಇದರಲ್ಲೂ ಡಿನಾಮಿನೇಟ್ರಲ್ಲಿ 3 ಇದೆ, ಇದರಲ್ಲೂ ಡಿನಾಮಿನೇಟ್ರಲ್ಲಿ 3 ಇದೆ, ಇದರಲ್ಲೂ 3 ಇದೆ, ಇದರಲ್ಲೂ ಡಿನಾಮಿನೇಟ್ರಲ್ಲಿ 3 ಇದೆ. ಈ ಡಿನಾಮಿನೇಟ್ರಲ್ಲಿ 3ನ ಈಕ್ವಲ್ ಆ ಬ್ರಾಕೆಟಿಂದ ಆಚೆ ತರಲ್ಲ, ಮೇಲ್ಗಡೆ ಹೋಲ್ ಕ್ಯೂಬ್ ಇದೆ, ಮೇಲ್ಗಡೆ ಹೋಲ್ ಕ್ಯೂಬ್ ಇದೆ. ಸೊ ಹಾಗಾಗಿ 3 ಕ್ಯೂಬ್ ಅಂದರೆ 27 ಆಗುತ್ತೆ. ಎರಡರಿಂದ ಸೇರಿ ನಾನು 1/3 ಕಾಮನ್ ತೆಗಿಬೋದು. ಅದರಲ್ಲಿ ಮೇಲ್ಗಡೆ ಕ್ಯೂಬ್ ಇದೆಯಲ್ಲ, ಆ 3 ಕ್ಯೂಬ್ ಅಂದರೆ ಅದು ಎಷ್ಟಾಗುತ್ತೆ 27 ಆಗುತ್ತಲ್ಲ. 1/27ನ ಇದರಲ್ಲೂ ಕಾಮನ್ ತೆಗಿತೀನಿ, ಇದರಲ್ಲೂ 1/27, ಯಾಕಂದರೆ 3 ಕ್ಯೂಬ್ ವ್ಯಾಲ್ಯೂ 27 ಆಗುತ್ತೆ. ಇದರಲ್ಲೂ 1/27 ಕಾಮನ್ ತೆಗೆದೆ ಅಂದರೆ ಇಲ್ಲಿ ಉಳಿಯೋದು a² ಉಳಿಯುತ್ತೆ, ಯಾಕಂದರೆ ಇದು 1/3 ಹೋಲ್ ಕ್ಯೂಬ್ ಅಂದರೆ 27 ಕಾಮನ್ ಹೊರ ಬಂದಿದೆ 1/27 ಮೈನಸ್ ಇಲ್ಲಿ b² ಮಾತ್ರ ಉಳಿಯುತ್ತೆ. a² - b² ಮೇಲ್ಗಡೆ ಹೋಲ್ ಕ್ಯೂಬ್ ಇದೆ, ಅದನ್ನು ಮಿಸ್ ಮಾಡೋಂಗಿಲ್ಲ. ಇದನ್ನು ಪ್ಲಸ್ ಇಲ್ಲಿ b² ಉಳಿಯುತ್ತೆ, b² ಮೈನಸ್ ಇಲ್ಲಿ c² ಉಳಿಯುತ್ತೆ, ಮೇಲ್ಗಡೆ ಹೋಲ್ ಕ್ಯೂಬ್ ಇದೆ, ಇದನ್ನು ಮಿಸ್ ಮಾಡೋಂಗಿಲ್ಲ, ಹೋಲ್ ಕ್ಯೂಬ್ ಹಾಕ್ಲೇಬೇಕು. ಪ್ಲಸ್ ಇದರಲ್ಲಿ c² ಉಳಿಯುತ್ತೆ, ಮೈನಸ್ a² ಇದೆ, ಮೇಲ್ಗಡೆ ಹೋಲ್ ಕ್ಯೂಬ್ ಹಾಕ್ಕೊಂಡು ಇವಾಗ ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಬೇಕು ಅಂದರೆ ನಮಗೆ ನಾವು ಕಂಡೀಷನಲ್ ಐಡೆಂಟಿಟೀಸ್ ಅಂತ ಸ್ಕೂಲ್ ಡೇಸಲ್ಲಿ ಓದಿದ್ದೀವಿ. ಸ್ಕೂಲ್ ಡೇಸಲ್ಲಿ ಕಂಡೀಷನಲ್ ಐಡೆಂಟಿಟೀಸ್, ಅದರಲ್ಲಿ ಎಸ್ಪೆಷಲಿ ಯಾವುದು ಅಂದರೆ a³ + b³ + c³ ಫಾರ್ಮುಲಾವನ್ನು ಬರಿತಾ ಇದ್ವಿ. ಅದೇನೆಂದರೆ a + b + c ಇಂಟು a² + b² + c² - ab - bc - ca
ಪ್ಲಸ್ 3ABC ಅಂತ ಬರಿತೀವಲ್ಲ. ಸೊ ಇದು ನೋಡ್ರಿ AQ ಪ್ಲಸ್ BQ ಪ್ಲಸ್ CQ ಫಾರ್ಮುಲಾ. ಈ ಫಾರ್ಮುಲಾ ಗೊತ್ತಿತ್ತು ಅಂದರೆ ಇದನ್ನು ಇಲ್ಲಿ ಅಪ್ಲೈ ಮಾಡಿದರೆ ನಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಸೊ ಇದು 1/27 ಅನ್ನೋದು ಔಟ್ಸೈಡೇ ಇಲ್ಲಿ, 1/27 ಔಟ್ಸೈಡೇ ಇಲ್ಲಿ. 1/27 ನಾವು ಔಟ್ಸೈಡ್ ಬರ್ಕೊಂಡು ಇವಾಗ ನೋಡ್ರಿ ಇದಿಷ್ಟು ಎ ಅಂದರೆ ಇದಿಷ್ಟು ಎ ಜಾಗದಲ್ಲಿ A² ಮೈನಸ್ B² ಇದೆ. ಬಿ ಪ್ಲೇಸಲ್ಲಿ B² ಮೈನಸ್ C² ಇದೆ. ಸಿ ಪ್ಲೇಸಲ್ಲಿ C² ಮೈನಸ್ A² ಇದೆ. ಇದಿಷ್ಟು ಎ ಅಂತ ತಗೊಂಡ್ರೆ A³ ಇದಿಷ್ಟು ಬಿ ಅಂತ ತಗೊಂಡ್ರೆ B³, ಇದಿಷ್ಟು ಸಿ ಅಂತ ತಗೊಂಡ್ರೆ C³ AQ ಪ್ಲಸ್ BQ ಪ್ಲಸ್ CQ ಪ್ಯಾಟ್ರನಲ್ಲಿದೆ. ಇಲ್ಲಿದೆ ನೋಡ್ರಿ AQ ಪ್ಲಸ್ BQ ಪ್ಲಸ್ CQ ಪ್ಯಾಟ್ರನಲ್ಲಿದೆ. ಸೊ AQ ಪ್ಲಸ್ BQ ಪ್ಲಸ್ C³ನ A ಪ್ಲಸ್ B ಪ್ಲಸ್ C ಬರಿತೀವಲ್ಲ, ಇಲ್ಲಿ ಎ ಇದತ್ರ A² ಮೈನಸ್ B² ಬರಿಬೇಕು, ಪ್ಲಸ್ ಬಿ ಇದತ್ರ B² ಮೈನಸ್ C² ಬರಿಬೇಕು, ಸಿ ಇದತ್ರ C² ಮೈನಸ್ A² ಬರಿಬೇಕು. ಸೊ ಇದಿಷ್ಟಕ್ಕೆ ಬ್ರಾಕೆಟ್ ಹಾಕೋಣ. ಇದು A ಪ್ಲಸ್ B ಪ್ಲಸ್ C. ಇದು ಮುಂದಿನ ಇಲ್ಲಿಂದ ಇಲ್ಲಿ ತನಕ ನಾನು ಬರೆಯಲ್ಲ. ಯಾಕೆ ಬರಲಿಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ, ಅದು ಹಾಗೇ ಇರಲಿ. ಸೊ ಇಲ್ಲಿ ಜಾಗ ಇರುತ್ತೆ. ಪ್ಲಸ್ ಲಾಸ್ಟಿಗೆ ನೋಡ್ರಿ 3ABC ಇದೆ. 3 ಇಂಟು ಎ ಅಂದರೆ A² ಮೈನಸ್ B² ಬರಿಬೇಕು. ಸೊ ಇಂಟು ಬಿ ಅಂದರೆ B² ಮೈನಸ್ C² ಬರಿಬೇಕು. ಸಿ ಅಂದರೆ C² ಮೈನಸ್ A² ಬರಿಬೇಕು. A² ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬರೋಣ. ಇಲ್ಲಿ ಪ್ಲಸ್ A² ಮೈನಸ್ A² ಕ್ಯಾನ್ಸಲ್ ಆಗುತ್ತೆ, ಮೈನಸ್ C² ಪ್ಲಸ್ C² ಕ್ಯಾನ್ಸಲ್ ಆಗುತ್ತೆ, ಮೈನಸ್ B² ಪ್ಲಸ್ B² ಕ್ಯಾನ್ಸಲ್ ಆಗುತ್ತೆ, ಎಲ್ಲ ಕ್ಯಾನ್ಸಲ್ ಆಗಿ 0 ಬರುತ್ತೆ. 0 ಬರೆದು ಈ ಕಡೆ ಈ ಟರ್ಮ್ ಏನಾರು ಬರೆದಿದ್ದೆ ಆದರೆ, ಈ ಟರ್ಮ್ ಬರ್ಕೊಂಡಿದ್ದೆ ಆದರೆ 0 ಇಂಟು ಎನಿಥಿಂಗ್ ವಿಲ್ ಬಿ ಟೋಟಲಿ 0 ಆಗುತ್ತೆ. ಅದಕ್ಕೋಸ್ಕರ ಆ ಟರ್ಮ್ ಬರಲಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಸುಮ್ಮನೆ. ಅದು 1/27 ಬರ್ಕೊಂಡು ಫುಲ್ ಈ ಟರ್ಮ್ 0 ಆಗುತ್ತೆ. ಪ್ಲಸ್ ಇಲ್ಲಿ 3 ಇಂಟು A² ಮೈನಸ್ B² ಫಾರ್ಮುಲಾ ಗೊತ್ತಿದೆ, A ಪ್ಲಸ್ ಬಿ ಇಂಟು A ಮೈನಸ್ ಬಿ ಅಂತ ಬರಿತಾ ಇದ್ದೀವಿ. ಆಮೇಲೆ B² ಮೈನಸ್ C² ಅನ್ನ B ಪ್ಲಸ್ ಸಿ ಇಂಟು B ಮೈನಸ್ ಸಿ ಅಂತ ಬರಿತಾ ಇದ್ದಾನೆ. ಆಮೇಲೆ C² ಮೈನಸ್ A² ನ C ಪ್ಲಸ್ A ಇಂಟು C ಮೈನಸ್ A ಅಂತ ಬರಿಬೋದು. ಸೊ ಬರ್ಕೊಂಡು ಇವಾಗ ನೋಡ್ರಿ, ಸೊ ಇಲ್ಲಿ 0 ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ 3 ಇದೆಲ್ಲ, 3 1 3 9 27 ಕ್ಯಾನ್ಸಲ್ ಆಗಿ 1/9 ಉಳಿಯುತ್ತೆ. A ಪ್ಲಸ್ ಬಿ ಪಾಸಿಟಿವ್ ಫಸ್ಟ್ ಬರಿತೀನಿ, A ಪ್ಲಸ್ ಬಿ ಇದನ್ನು ಬರ್ಕೊಂಡೆ. ನೆಕ್ಸ್ಟ್ ಪಾಸಿಟಿವ್ ಟರ್ಮು B ಪ್ಲಸ್ ಸಿ ಇದೆ, ಆ B ಪ್ಲಸ್ ಸಿ ಬರಿತೀನಿ. ನೆಕ್ಸ್ಟ್ ಪಾಸಿಟಿವ್ ಟರ್ಮು C ಪ್ಲಸ್ ಎ ಇದೆ, C ಪ್ಲಸ್ ಎ ಬರ್ಕೊಂಡು ನೆಕ್ಸ್ಟ್ ನೆಗೆಟಿವ್ ಟರ್ಮು A ಮೈನಸ್ ಬಿ ಬರೆಯೋಣ. ನೆಕ್ಸ್ಟ್ A ಮೈನಸ್ ಬಿ ಆದಮೇಲೆ ನೆಕ್ಸ್ಟ್ ನೆಗೆಟಿವ್ ಟರ್ಮ್ ಇರೋದು B ಮೈನಸ್ ಸಿ ಇದೆ, B ಮೈನಸ್ ಸಿ ಬರಿತೀನಿ. ನೆಕ್ಸ್ಟ್ ನೆಗೆಟಿವ್ ಸೈನ್ ಇರೋದು C ಮೈನಸ್ ಎ ಇದೆ, C ಮೈನಸ್ ಎ ಬರಿತೀನಲ್ಲ, ಇದೇ ಇದರ ಸಿಂಪ್ಲಿಫೈ ಫಾರ್ಮ್ ಆಗುತ್ತೆ. 1/9 ಇಂಟು A ಪ್ಲಸ್ ಬಿ B ಪ್ಲಸ್ ಸಿ C ಪ್ಲಸ್ ಎ, ಆಮೇಲೆ A ಮೈನಸ್ ಬಿ B ಮೈನಸ್ ಸಿ C ಮೈನಸ್ ಎ ಬರುತ್ತೆ ಆನ್ಸರು. ಇದು ಯಾವ ಆಪ್ಷನಲ್ಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ನೋಡ್ರಿ, 1/9 ಇಂಟು A ಪ್ಲಸ್ ಬಿ B ಪ್ಲಸ್ ಸಿ C ಪ್ಲಸ್ ಎ, A ಮೈನಸ್ ಬಿ B ಮೈನಸ್ ಸಿ C ಮೈನಸ್ ಎ ಅಂತಿದೆಯಲ್ಲ, ಆಪ್ಷನ್ 3 1 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 3rd ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ಈ ರೀತಿ ಇದನ್ನು ಸಾಲ್ವ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. The value of 3/6 whole power 1 minus 1/3 ಮತ್ತು whole power 1/2 ಇದೆ ಅಂದರೆ ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ, ಈ 3/6 ಹಾಗೆ ಇರಲಿ, whole power 1 minus 1/3 ಇದೆಯಲ್ಲ, 3 ಇಂಟು 1 ಮಾಡಿರಿ, 3 1s 3 ಮೈನಸ್ 1 ಅಂದರೆ 2 ಆಗುತ್ತೆ. ಸೊ 2/3 ಬರಿತೀನಿ. ಮತ್ತು ಹೋಲ್ ಪವರ್ ಇಲ್ಲಿ ಎಷ್ಟಿದೆ 1/2 ಹಾಗೆ ಬರೆಯೋಣ. ಇಲ್ಲಿ 3 1s 3 2s 6 ಕ್ಯಾನ್ಸಲ್ ಆಗುತ್ತೆ. ಅವಾಗ 2 ಇಂಟು 2 4 ಆಗುತ್ತೆ, 3/4 ಆಗುತ್ತೆ. ಮತ್ತು ಹೋಲ್ ಪವರ್ 1/2 ಬರಿತೀನಿ. 2 1 2 4 ಕ್ಯಾನ್ಸಲ್ ಆಗುತ್ತೆ. ಇವಾಗ 3/2 ಇಂಟು 1 ಅಂದರೆ 2 ಬರುತ್ತೆ, 3² ಅಂದರೆ 9 ಬರುತ್ತಲ್ಲ. ಸೊ ಅಲ್ಲಿ 3² ವ್ಯಾಲ್ಯೂ 9 ಅಂದರೆ ಲಾಸ್ಟ್ ಆಪ್ಷನ್ ಇದ್ರ ಫೈನಲ್ ಆನ್ಸರ್ ಆಗುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ? ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. 4/5 of a number is less than itself by 18. The original number is ಅಂತ ಇದೆ. ಒಂದು ಸಂಖ್ಯೆಯ 4/5 ಭಾಗವು ಅದೇ ಸಂಖ್ಯೆಗಿಂತ 18 ಕಡಿಮೆ ಇದೆ, ಆದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದೇನೆ. ಒಂದು ಸಂಖ್ಯೆಯ 4/5 ಭಾಗವು ಅದೇ ಸಂಖ್ಯೆಗಿಂತ 18 ಕಡಿಮೆ ಇದೆ, ಆದರೆ ಆ ಸಂಖ್ಯೆಯು ಅಂತ ಕೇಳಿದ್ದಾನೆ. ಒಂದು ಸಂಖ್ಯೆ ಅಂದರೆ X,
ಈ ಎಕ್ಸರ 4/5 ಭಾಗ ಅಂದ್ರೆ 4/5x ಅಂತ ಬರೀತೀವಿ. ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಅಂತ ತಗೊಂಡ್ರೆ ಇದರ 4/5 ಭಾಗ ಅಂದ್ರೆ 4/5 ಆಫ್ ಎಕ್ಸ್ ಅಂತ ಬರ್ಕೊಂಡು ಅದೇ ಸಂಖ್ಯೆಗಿಂತ ಇದೇ ಸಂಖ್ಯೆಗಿಂತ ಈ 4/5x ಅನ್ನೋದು ಅದೇ ಸಂಖ್ಯೆ ಎಕ್ಸ್ಗಿಂತ ಎಷ್ಟು ಕಡಿಮೆ ಇದೆ ಅಂದರೆ 18 ಕಡಿಮೆ ಇದೆ ಅಂದರೆ ಇವೆರಡನ್ನ ಮೈನಸ್ ಮಾಡಿದಾಗ ಡಿಫ್ರೆನ್ಸ್ 18 ಬರುತ್ತೆ ಅಂತ. ಈ 4/5x ಅನ್ನೋ ಸಂಖ್ಯೆ ಅನ್ನೋದು ಅದೇ ಸಂಖ್ಯೆ ಎಕ್ಸ್ಗಿಂತ 18 ಕಡಿಮೆ ಇದೆ ಅಂತ ಕೊಟ್ಟಿದ್ದಾನೆ ಅಂದರೆ ಇವೆರಡರ ಡಿಫ್ರೆನ್ಸ್ ಮಾಡಿದ್ರೆ 18 ಬರುತ್ತೆ ಅಂತ ಅರ್ಥ. ಸೊ ಹಾಗಾದ್ರೆ ಡಿಫ್ರೆನ್ಸ್ ಮಾಡಿದ್ರೆ 18 ಬರುತ್ತೆ ಅಂದರೆ ಆ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಅಂದರೆ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಅಂದರೆ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ 5 ಇಂಟು ಎಕ್ಸ್ನ ಮಲ್ಟಿಪ್ಲೈ ಮಾಡಿರಿ 5x ಆಗುತ್ತೆ. ಮೈನಸ್ 4 ಇಂಟು ಎಕ್ಸ್ ಅಂದರೆ 4x ಬರುತ್ತೆ. ಕೆಳಗಡೆ ಅದೇ 5 ಬರ್ಕೊಂಡು ಈಕ್ವಲ್ ಟು, ಸೊ ಇದೇ 5 ಬರ್ಕೊಂಡು ಈಕ್ವಲ್ ಟು 18 ಬರ್ಕೊಳ್ರಿ. ಸೊ ಇವಾಗ 5x ಅಲ್ಲಿ 4x ಕಳೆದ್ರೆ 1x ಬರುತ್ತೆ. 5 ಈ ಸೈಡ್ ಬಂದರೆ 18 ಇಂಟು 5 ಆಗುತ್ತೆ. 18 ಇಲ್ಲಿ ಎಷ್ಟು ಬರುತ್ತೆ 90 ಬರುತ್ತಲ್ಲ, ಆ ಸಂಖ್ಯೆ 90 ಆಗಿದೆ ಅಂತ ಹೇಳ್ಬೋದು, 90 ಆಗಿದೆ ಅಂತ ಹೇಳ್ಬೋದು. ಆದರೆ ಆ ಸಂಖ್ಯೆ ಅಂದರೆ 90, ಫಸ್ಟ್ ಆಪ್ಷನ್ ಕರೆಕ್ಟ್. ಕ್ಲಿಯರ್ ಆಗ್ತಾ ಆಯ್ತಾ? ಕ್ವಶನ್ನು ಆಪ್ಷನ್ ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಮುಂದಿನ ಕ್ವಶನ್ ಟ್ರೈ ಮಾಡ್ತಾ ಬರೀ. ದ ವ್ಯಾಲ್ಯೂ ಆಫ್ 1/α ಪ್ಲಸ್ 1/β ಹೋಲ್ ಸ್ಕ್ವೇರ್ when alpha and beta are the zeros of a quadratic polynomials x square plus 5x minus 6 is ಅಂತ ಇದೆ. ಆಲ್ಫಾ ಮತ್ತು ಬೀಟಾಗಳು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 6 ಬಹುಪದೋಕ್ತಿಯ ಶೂನ್ಯತೆಗಳಾದಾಗ ಅಥವಾ ಶೂನ್ಯಗಳಾದಾಗ 1/α ಪ್ಲಸ್ 1/β ಹೋಲ್ ಸ್ಕ್ವೇರ್ನ ಬೆಲೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದೇನೆ. ಇಲ್ಲಿ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರೀದೇನೆ. ಸೊ ಇಲ್ಲಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡ್ಕೋಬೇಕು. ಸೊ ಶೂನ್ಯತೆಗಳನ್ನು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇಲ್ಲಿ ಕೊಟ್ಟಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 6 ಅಂತ ಇದೆಯಲ್ಲ, ಇದರ ಶೂನ್ಯತೆಗಳನ್ನು ಕಂಡುಹಿಡಿಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 6 ಈಕ್ವಲ್ ಟು 0 ಅಂತ ತಗೊಂಡ್ಬಿಟ್ಟು ಫ್ಯಾಕ್ಟರೈಸೇಷನ್ ಮೆಥಡ್ ಪ್ರಕಾರ ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡ್ಕೊಂಡ್ರೆ ಒಂದು ರೂಟು ಆಲ್ಫಾ ಮತ್ತೊಂದು ರೂಟನ್ನ ಬೀಟಾ ಅಂತ ತಗೋಬೇಕಾಗುತ್ತೆ. ಒಂದು ರೂಟನ್ನ ಆಲ್ಫಾ ಮತ್ತೊಂದು ರೂಟನ್ನ ಬೀಟಾ ಅಂತ ತಗೊಂಡು ಸಿಂಪ್ಲಿಫೈ ಮಾಡ್ತಾ ಬಂದರೆ ನೋಡ್ರಿ, ಸಿಂಪ್ಲಿಫೈ ಅಂದರೆ ಇಲ್ಲಿ -6 ಇಂಟು ಇಲ್ಲಿ ಏನೆಲ್ಲಾದ್ರು 1 ಬರುತ್ತೆ, -6 ಬರೆಯೋಣ. -6ಗೆ ಫ್ಯಾಕ್ಟರ್ಸ್ ಮಾಡ್ತಾ ಹೋದರೆ ನಾವು 3 2 6 ಬರುತ್ತೆ, ಇಲ್ಲ 6 1 6 ಮಾಡ್ರಿ. ಪ್ಲಸ್ ಮೈನಸ್ ಇದ್ದಾಗ ದೊಡ್ಡದಕ್ಕೆ ಪ್ಲಸ್ ಚಿಕ್ಕದಕ್ಕೆ ಮೈನಸ್ ಹಾಕ್ಕೊಳ್ರಿ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ -6 ಆಗುತ್ತೆ. +6 -1 ಅಂದರೆ ಮಿಡ್ಲ್ ಟರ್ಮ್ +5ಗೆ ಸಮ ಆಗೋದ್ರಿಂದ ಇವು ಫ್ಯಾಕ್ಟರ್ಸ್ ಆದರೆ ವ್ಯಾಲ್ಯೂಸ್ ಬೇಕಾದ್ರೆ ಸೈನ್ ಚೇಂಜ್ ಮಾಡಿರಿ. +6 ಇರೋದು -6 ಹಾಕೊಂಡ್ರೆ ಅದು ಎಕ್ಸ್ ವ್ಯಾಲ್ಯೂ ಆಗುತ್ತೆ. -1 ಇರೋದನ್ನ +1 ಅಂತ ಬರ್ಕೊಂಡ್ರೆ ಇದು ಎಕ್ಸ್ ವ್ಯಾಲ್ಯೂ ಆಗುತ್ತೆ. ಸೊ ಇಲ್ಲಿ ಒಂದು ವ್ಯಾಲ್ಯೂನ ಆಲ್ಫಾ ಅಂತ ತಗೋಬೇಕು, ಮತ್ತೊಂದು ರೂಟನ್ನು ಬೀಟಾ ಅಂತ ತಗೋಬೇಕು. ಆಲ್ಫಾ ಈಕ್ವಲ್ ಟು -6, ಬೀಟಾ ಈಕ್ವಲ್ ಟು 1 ಆರ್ ದ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಈ ಆಲ್ಫಾ ಈಕ್ವಲ್ ಟು -6, ಬೀಟಾ ಈಕ್ವಲ್ ಟು 1 ನಾವು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕರಿತೀವಿ, ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಕರಿತೀವಿ. ಇಲ್ಲಿ ಏನು ಕಂಡುಹಿಡಿಬೇಕಂದ್ರೆ 1/α ಪ್ಲಸ್ 1/β ಅಂದ್ರೆ ಇಲ್ಲಿ ಆಲ್ಫಾ ಮತ್ತು ಬೀಟಾ LCM ತಗೊಂಡ್ವಿ ಅಂದ್ರೆ, ಆಲ್ಫಾ ಮತ್ತು ಬೀಟಾ LCM ತಗೊಂಡ್ವಿ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಬೀಟಾ ಇಂಟು 1 ಬೀಟಾ ಆಗುತ್ತೆ, ಪ್ಲಸ್ ಆಲ್ಫಾ ಇಂಟು 1 ಆಲ್ಫಾ ಆಗುತ್ತೆ. ಈ ವ್ಯಾಲ್ಯೂಸ್ನ ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಮೇಲ್ಗಡೆ ಹೋಲ್ ಸ್ಕ್ವೇರ್ ಇದೆಯಲ್ಲ, ಇಲ್ಲಿ ಬೀಟಾ ಪ್ಲಸ್ ಆಲ್ಫಾ, ಬೀಟಾ ಅಂದರೆ +1 ಇದೆ, ಮೈನಸ್ ಆಲ್ಫಾ ಅಂದರೆ 6 ಇದೆ, ಡಿವೈಡ್ ಬೈ ಆಲ್ಫಾ ಅಂದರೆ ನೋಡ್ರಿ ಇಲ್ಲಿ -6, ಬೀಟಾ ಅಂದರೆ 1 ಹಾಕೊಂಡು ಸಿಂಪ್ಲಿಫೈ ಮಾಡ್ರಿ. ಮೇಲ್ಗಡೆ ಹೋಲ್ ಸ್ಕ್ವೇರ್ ಇದೆ. 1 - 6 ಅಂದರೆ -5 ಬರುತ್ತೆ. -6 ಇಂಟು 1 ಅಂದರೆ -6, ಮೇಲ್ಗಡೆ ಹೋಲ್ ಸ್ಕ್ವೇರ್ ಬರುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. 5 ಸ್ಕ್ವೇರ್ ವ್ಯಾಲ್ಯೂ 25 ಬರುತ್ತೆ, 6 ಸ್ಕ್ವೇರ್ ವ್ಯಾಲ್ಯೂ ಕೆಳಗಡೆ 36 ಬರುತ್ತೆ. ಇದರ ಆನ್ಸರು 25 ಡಿವೈಡ್ ಬೈ 36 ಅಂತ ಬರೀತೀವಿ. ಸೆಕೆಂಡ್ ಆಪ್ಷನಲ್ಲಿದೆ 25/36 ಅಂತ ಬರಿಬೋದು. 25/36 ಅಂತ ಬರ್ಕೋಬೋದು. ಅಥವಾ ಇದನ್ನು ಇನ್ನೊಂದು ರೀತಿ ಮಾಡೋಣ, ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಸಾಲ್ವ್ ಮಾಡೋಣ. x² + 5x - 6 = 0 ಅಂತ ತಗೊಂಡು ಇಲ್ಲಿ a = 1, b = 5, c = -6 ಬರ್ಕೊಂಡು ಆಲ್ಫಾ ಮತ್ತು ಬೀಟಾ ಎರಡು ಮೂಲಗಳಾಗಿದ್ದಾವೆ ಅಂದಮೇಲೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ವರ್ಗ ಸಮೀಕರಣದ ಮೂಲಗಳ ಮೊತ್ತ, ಸಮ್ ಆಫ್ ರೂಟ್ಸ್ ಅಂದರೆ -b/a ಬರೀತೀವಲ್ಲ, -b ಅಂದರೆ 5 ಡಿವೈಡ್ ಬೈ a ಅಂದರೆ 1 ಅಂದರೆ -5 ಬರುತ್ತೆ ಆಲ್ಫಾ ಪ್ಲಸ್ ಬೀಟಾ.
ಬೀಟಾ. ಆಲ್ಫಾ ಇಂಟು ಬೀಟಾ ಅಂದರೆ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕರಿತೀವಿ. ಮೂಲಗಳ ಗುಣಲಬ್ಧವನ್ನು C/A ಅಂತ ಬರಿತೀವಿ. C ಅಂದರೆ -6, A ಅಂದರೆ 1 ಅಂದರೆ ಇದು -6 ಆಗುತ್ತೆ. ಇಲ್ಲಿ 1/α 1/β ಇದೆ ಅಂದರೆ LCM ತಗೊಂಡು ಸಿಂಪ್ಲಿಫೈ ಮಾಡಿರೋದು ಕೆಳಗಡೆ ಆಲ್ಫಾ ಬೀಟಾ ಆಗುತ್ತೆ, ಮೇಲ್ಗಡೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಆಗುತ್ತಲ್ಲ. ಆಲ್ಫಾ ಪ್ಲಸ್ ಬೀಟಾ ಅಂದರೆ -6, ಆಲ್ಫಾ ಮತ್ತು ಆಲ್ಫಾ ಬೀಟಾ ಅಂದರೆ ಎಷ್ಟಾಗುತ್ತೆ ಅಂದರೆ 36 ಆಗುತ್ತೆ, 36 ಬರುತ್ತೆ. ಸೊ ಇಲ್ಲಿ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಆಲ್ಫಾ, ಮೇಲ್ಗಡೆ ಆಲ್ಫಾ ಪ್ಲಸ್ ಬೀಟಾ. ಸೊ -6 ಅಲ್ಲ, ಸರಿ, ಆಲ್ಫಾ ಪ್ಲಸ್ ಬೀಟಾ ಇಲ್ಲಿ ತಪ್ಪು ಮಾಡಿದೆ ನಾನು. ಆಲ್ಫಾ ಪ್ಲಸ್ ಬೀಟಾ ಅಂದರೆ -5 ಇದೆ, ಆಲ್ಫಾ ಬೀಟಾ ಅಂದರೆ -6 ಹೋಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 5 ಸ್ಕ್ವೇರ್ ವ್ಯಾಲ್ಯೂ 25, 6 ಸ್ಕ್ವೇರ್ ವ್ಯಾಲ್ಯೂ 36 ಬರುತ್ತೆ. 25/36 ಸೇಮ್ ಆನ್ಸರ್ ಬರುತ್ತೆ. ಈ ಮೆಥಡಲ್ಲಾದರೂ ಸಾಲ್ವ್ ಮಾಡ್ಬೋದು, ಅದರಲ್ಲಾದರೂ ಸಾಲ್ವ್ ಮಾಡ್ಬೋದು. ನಿಮಗೆ ಯಾವ ಐಡಿಯಾ ಫಸ್ಟ್ ಬರುತ್ತಾ ಆ ಮೆಥಡಲ್ಲಿ ಸಾಲ್ವ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಇನ್ ಎನ್ AP ಆಫ್ ಎನ್ n terms, third term from the last term is 3n plus 2, then the fifth term of the AP is n ಪದಗಳ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದದಿಂದ ಮೂರನೇ ಪದವು 3n plus 2 ಆದರೆ ಈ ಸಮಾಂತರ ಶ್ರೇಣಿಯ 5ನೇ ಪದ ಎಷ್ಟಿರುತ್ತೆ ಅಂತ ಕೇಳಿದ್ದೇನೆ. ಸೊ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ಲಿ ಮೊದಲ ಪದವನ್ನು T1, ಎರಡನೇ ಪದ T2, ಮೂರನೇ ಪದ T3, ನಾಲ್ಕನೇ ಪದ T4, ಐದನೇ ಪದ T5 ಅಂಡ್ ಸೊ ಹಿಂಗೆ ಬರ್ಕಂತ ಹೋದ್ರೆ ಕೊನೆಯ ಪದವನ್ನು ನಾವೇನು ಬರಿತೀವಿ ಅಂದರೆ TN ಅನ್ನೋದು ಲಾಸ್ಟ್ ಟರ್ಮ್ ಆಗಿರುತ್ತೆ. TN ಅನ್ನೋದು ಲಾಸ್ಟ್ ಟರ್ಮ್ ಆಗಿರುತ್ತೆ. ಇಲ್ಲಿ ಹೇಳಿರೋದು n ಪದಗಳ ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದದಿಂದ ಮೂರನೇ ಪದವು ಇನ್ನೇನು AP ಆಫ್ ಎನ್ n terms, ಥರ್ಡ್ ಟರ್ಮ್ ಫ್ರಮ್ ದ ಲಾಸ್ಟ್ ಟರ್ಮ್ ಅಂತ ಹೇಳಿದ್ದಾನೆ. ಸೊ ಇದು ಲಾಸ್ಟ್ ಟರ್ಮು TN ಅಂದರೆ ಅದಕ್ಕಿಂತ ಹಿಂದಿನ ಟರ್ಮು TN -1 ಆಗುತ್ತೆ, ಅದಕ್ಕಿಂತ ಹಿಂದಿನ ಟರ್ಮು TN -2 ಆಗುತ್ತೆ. ಈ ಕೊನೆಯಿಂದ ಇದು ಫಸ್ಟು, ಸೆಕೆಂಡು, ಥರ್ಡ್, ಕೊನೆಯಿಂದ ಮೂರನೇ ಪದ ಅಂದರೆ TN -2, ಕೊನೆಯಿಂದ ಮೂರನೇ ಪದ ಅಂದರೆ TN -2 ಆಗುತ್ತಲ್ಲ. ಆ TN -2 ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂತ. TN -2 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 3n + 2 ಅಂತ ಕೊಟ್ಟಿದ್ದಾನೆ. 3n + 2 ಅಂತ ಕೊಟ್ಟಿದ್ದಾನೆ. ಕೊನೆಯಿಂದ ಮೂರನೇ ಪದ ಅಂದರೆ TN -2 ಆಗುತ್ತೆ, ಅದು TN + 2 ಅಂತ ಕೊಟ್ಟಿದ್ದಾನೆ ಕ್ವಶನಲ್ಲಿ. ನಾವು ಈ ಸಮಾಂತರ ಶ್ರೇಣಿಯ 5ನೇ ಪದ ಕಂಡುಹಿಡಿಬೇಕು. ಸೊ 5ನೇ ಪದ ಬೇಕು ಅಂದರೆ ನೋಡ್ರಿ, ಸಮಾಂತರ ಶ್ರೇಣಿ 5ನೇ ಪದ ಅಂದರೆ T5 ಎಷ್ಟು ಅಂತ ಕಂಡುಹಿಡಿಬೇಕು. T5 ಇದು T5 ಆಗ್ಬೇಕಂದ್ರೆ n ಇದ್ದತ್ರ 5 ಹಾಕಿದ್ರೆ T5 ಆಗಲ್ಲ. ಅದು ಇಲ್ಲಿ n ಇದ್ದತ್ರ ಯಾವ ನಂಬರ್ ಹಾಕಿ -2 ಮಾಡಿದ್ರೆ 5 ಸಮ ಆಗುತ್ತೆ ಅಂದರೆ ಇಲ್ಲಿ ಪುಟ್ n = 7 ಹಾಕೋಬೇಕು. n = 7 ಹಾಕೊಂಡ ಮಾತ್ರ TN ಅಂದರೆ 7 - 2 ಆಗುತ್ತೆ. ಇಲ್ಲಿ 3 × n ಅಂದರೆ 7 ಹಾಕ್ಕೊಳ್ರಿ, +2 ಹಾಕ್ಕೊಳ್ರಿ. ಇಲ್ಲಿ 7 - 2 ಅಂದರೆ 5 ಆಗುತ್ತೆ. T5 = 7 3 21 + 2 ಕೂಡೋಣ. ಸೊ ಅವಾಗ T5 = 21 + 2 ಅಂದರೆ 23 ಆಗುತ್ತೆ. ಸೊ ಈ ಸಮಾಂತರ ಶ್ರೇಣಿಯ 5ನೇ ಪದ, ಫಿಫ್ತ್ ಟರ್ಮ್ ಆಫ್ AP ಈಸ್ 23 ಆಗುತ್ತೆ. ಆಪ್ಷನ್ 4th ಒನ್ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. 23 ಬರುತ್ತೆ. 23 ಅನ್ನೋದು 5ನೇ ಪದ ಆಗಿರುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ವ್ಯಾಲ್ಯೂ ಆಫ್ cot 1 ಡಿಗ್ರಿ, cot 2 ಡಿಗ್ರಿ, cot 3 ಡಿಗ್ರಿ ಅಂಡ್ ಸೊ ಆನ್ cot 89 ಡಿಗ್ರಿ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಆ cot 1, cot 2, cot 3 ಅಂಡ್ ಸೊ ಆನ್ ಅಪ್ ಟು cot 89 ಡಿಗ್ರಿ ತನಕ ಎಲ್ಲವೂ ಬರ್ಕೊಂಡು ವ್ಯಾಲ್ಯೂ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಆದರೆ ನೋಡ್ರಿ, ನಾನು cot 1 ಡಿಗ್ರಿ ಬರೀತೀನಿ, cot 1 ಡಿಗ್ರಿ. ನೆಕ್ಸ್ಟು ಇಂಟು cot 2 ಡಿಗ್ರಿ ಬರೆಯೋಣ, cot 2 ಡಿಗ್ರಿ ಬರೆಯೋಣ. ಸೊ ಇಂಟು ಅಂಡ್ ಸೊ ಆನ್ cot 3 ಡಿಗ್ರಿ ಕೊಟ್ಟಿದ್ದಾನೆ, 3 ಡಿಗ್ರಿ ಬರೆಯೋಣ. ಸೊ ಅಂಡ್ ಸೊ ಆನ್ ಹಿಂಗೆ ಬರ್ಕೊಂತ ಹೋದ್ರೆ ಇಲ್ಲಿ cot 44 ಡಿಗ್ರಿ ಬರುತ್ತೆ ಮಧ್ಯದಲ್ಲೆಲ್ಲೋ. ಆಮೇಲೆ ಅವ್ರ ಪಕ್ಕದಲ್ಲಿ cot 45 ಡಿಗ್ರಿ ಬರುತ್ತೆ, cot 45 ಡಿಗ್ರಿ ಬರುತ್ತೆ. ಸೊ ಅದ್ರ ಪಕ್ಕದಲ್ಲಿ cot 46 ಡಿಗ್ರಿನೂ ಬರುತ್ತೆ, 46 ಡಿಗ್ರಿ ಬರುತ್ತೆ. ಅಂಡ್ ಸೊ ಆನ್ ಹಿಂಗೆ ಬರ್ಕೊಂತ ಹೋದ್ರೆ cot 89 ಡಿಗ್ರಿ ಇದೆಯಲ್ಲ, ಅದಕ್ಕಿಂತ ಬಿಫೋರು cot ಎಷ್ಟು ಬರುತ್ತೆ ಅಂದರೆ 87 ಬರುತ್ತೆ, 87 ಬರುತ್ತೆ. ಇಂಟು cot 88 ಡಿಗ್ರಿ ಬರುತ್ತೆ, 88 ಡಿಗ್ರಿ ಬರುತ್ತೆ. ಸೊ ಇಂಟು cot 89 ಡಿಗ್ರಿನೂ ಬರುತ್ತೆ, 89 ಡಿಗ್ರಿ ಬರುತ್ತೆ, cot 89 ಡಿಗ್ರಿ ಬರುತ್ತೆ ಲಾಸ್ಟಿಗೆ. ಒಂದು ಕೆಲಸ ಮಾಡೋಣ, ಇನ್ನೊಂದ್ಸಲ ಬರೀತೀನಿ, ಕೆಳಗಡೆ ಸ್ಪೇಸ್ ಆಗಲ್ಲ ನೋಡ್ರಿ. cot 1 ಡಿಗ್ರಿ ಬರಿತೀನಿ. ಸೊ ಇಂಟು cot 2 ಡಿಗ್ರಿ ಬರಿತೀನಿ. ನೆಕ್ಸ್ಟು ಇಂಟು cot 3 ಡಿಗ್ರಿ ಬರೋಣ. cot 1, cot 2, cot 3, cot 1, cot 2, cot 3 ಡಿಗ್ರಿ ಬರೀತಾ ಹೋಗೋಣ. cot 1 ಡಿಗ್ರಿ. ಸೊ ಇಂಟು cot 2 ಡಿಗ್ರಿ, 2 ಡಿಗ್ರಿ ಇಂಟು cot 3 ಡಿಗ್ರಿ,
ಕಾಟ್ 3 ಡಿಗ್ರಿ. ಸೊ ನೆಕ್ಸ್ಟ್ ಇಂಟು ಆ್ಯಂಡ್ ಸೊ ಹಿಂಗೆ ಬರ್ಕೊಂತ ಹೋದ್ರೆ ಮಧ್ಯದಲ್ಲಿ ಕಾಟ್ 44 ಡಿಗ್ರಿ ಸಿಗುತ್ತೆ. ನೆಕ್ಸ್ಟು ಕಾಟ್ 45 ಡಿಗ್ರಿ ಸಿಗುತ್ತೆ. ಸೊ ನೆಕ್ಸ್ಟು ಕಾಟ್ 46 ಡಿಗ್ರಿನೂ ಸಿಗುತ್ತೆ, 46 ಸಿಗುತ್ತೆ. ಆ್ಯಂಡ್ ಸೊ ಹಿಂಗೆ ಬರ್ಕೊಂತ ಹೋದ್ರೆ ಸೊ ಇಲ್ಲಿ ಕಾಟ್ 87 ಡಿಗ್ರಿನೂ ಸಿಗುತ್ತೆ, 87 ಡಿಗ್ರಿ ಸಿಗುತ್ತೆ. ಆಮೇಲೆ ಕಾಟ್ 88 ಡಿಗ್ರಿನೂ ಸಿಗುತ್ತೆ. ಆಮೇಲೆ ಕಾಟ್ 89 ಡಿಗ್ರಿ ಲಾಸ್ಟ್ ಟರ್ಮ್ ಆಗಿರುತ್ತೆ, ಕಾಟ್ 89 ಲಾಸ್ಟ್ ಟರ್ಮ್ ಬರ್ಕೊಂಡೆ. ಸೊ ಇಷ್ಟು ಬರ್ಕೊಂಡಾದ್ಮೇಲೆ ನೋಡ್ರಿ ಈ ಕಾಟ್ 1 ಡಿಗ್ರಿ ಮತ್ತು ಲಾಸ್ಟ್ ಟರ್ಮು ಕಾಟ್ 89 ಡಿಗ್ರಿ ಇದೆಯಲ್ಲ, ಈ 1 ಡಿಗ್ರಿ 89 ಡಿಗ್ರಿ ಕೂಡಿದರೆ 90 ಡಿಗ್ರಿ ಆಗೋದ್ರಿಂದ ಕಾಟ್ ಸೇಮ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಇದ್ದು 1 ಡಿಗ್ರಿ ಮತ್ತು 89 ಡಿಗ್ರಿ ಇದೆಯಲ್ಲ, ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಕಾಟ್ 1 ಡಿಗ್ರಿ ಕಾಟ್ 89 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಸೊ ಯಾಕೆ ಕ್ಯಾನ್ಸಲ್ ಆಯ್ತು ಅವೆರಡನ್ನ ಯಾಕೆ ಕ್ಯಾನ್ಸಲ್ ಮಾಡ್ಬೋದು ಅಂದರೆ ನೋಡ್ರಿ ಇಲ್ಲಿ ಮೇಲ್ಗಡೆ ಹೇಳ್ಕೊಡ್ತೀನಿ. ಕಾಟ್ 1 ಡಿಗ್ರಿ ಆಗೇ ಇರಲಿ, ಕಾಟ್ 89 ಡಿಗ್ರಿಯನ್ನು ನಾವು ಕಾಟ್ ಆಫ್ 90 ಮೈನಸ್ 1 ಅಂತ ಬರಿತೀವಿ. ಈ ಕಾಟ್ 89ಅನ್ನು 90 ಮೈನಸ್ 1 ಅಂತ ಬರ್ಕೊಂಡ್ರೆ ಇದು ಕಾಟ್ 1 ಡಿಗ್ರಿ ಆಗೇ ಇರಲಿ. ಸೊ ಇದು 90 ಮೈನಸ್ ತೀಟಾ ಅಂದರೆ ಟ್ರಿಗ್ನೋಮೆಟ್ರಿಲಿ ಫಸ್ಟ್ ಕ್ವಾಡ್ರೆಂಟ್ ಎಲ್ಲವೂ ಪಾಸಿಟಿವ್ ಇರ್ತವೆ. 90 ಡಿಗ್ರಿದ ಫಂಕ್ಷನ್ ಚೇಂಜ್ ಆಗುತ್ತೆ, ಕಾಟ್ ಚೇಂಜಸ್ ಟು ಟ್ಯಾನ್ ಆಗುತ್ತೆ. ತೀಟಾ ಪ್ಲೇಸಲ್ಲಿ 1 ಇದೆ ಅಂದರೆ ಇದು ಟ್ಯಾನ್ 1ಗೆ ಸಮ ಆಗುತ್ತೆ. ಕಾಟ್ 89 ಅನ್ನೋದು ಟ್ಯಾನ್ 1 ಡಿಗ್ರಿ ಸಮ ಆಗುತ್ತೆ. ಸೊ ಇದು ಕಾಟ್ 1 ಡಿಗ್ರಿ ಆಗಿ ಅಲ್ಲಿ ಟ್ಯಾನ್ 1 ಟ್ಯಾನ್ನ ರೆಸಿಪ್ರೋಕಲ್ ಅಂದರೆ ಕಾಟ್ ಆಗುತ್ತೆ, 1/ಕಾಟ್ 1 ಆಗುತ್ತೆ. ಈ ಕಾಟ್ 1 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ಕಾಟ್ 1 ಮತ್ತು ಕಾಟ್ 89. ಸೊ ಇದು 89 ಪ್ಲಸ್ 1 90 ಡಿಗ್ರಿ ಆಗಿ ಕಾಟ್ ಸೇಮ್ ಇದ್ದರೆ ಅದನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ನೋಡಿ ಇಲ್ಲಿ ಕ್ಯಾನ್ಸಲ್ ಆಗಿರೋ ಏನಿಲ್ಲ ಅಂದರೆ 1 ಉಳಿಯುತ್ತೆ. ಅದೇ ಥರ ಕಾಟ್ 2 ಡಿಗ್ರಿ ಆಮೇಲೆ ಕಾಟ್ 88 ಡಿಗ್ರಿ ಎರಡು ಸೇರಿ 90 ಡಿಗ್ರಿ ಆಗುತ್ತಲ್ಲ, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಕಾಟ್ 3 ಡಿಗ್ರಿ ಕಾಟ್ 87 ಡಿಗ್ರಿ ಇವೆಲ್ಲ ಕ್ಯಾನ್ಸಲ್ ಆಗ್ತಾವೆ. ಮುಂದೆ ಬರೋ ಕಾಟ್ 4 ಈ ಕಡೆ ಬರೋ ಕಾಟ್ 86 ಕ್ಯಾನ್ಸಲ್ ಆಗುತ್ತೆ. ಕಾಟ್ 5 ಈ ಕಡೆ ಬರೋ ಕಾಟ್ 85 ಹಿಂಗೆ ಕ್ಯಾನ್ಸಲ್ ಹಾಕಂತ ಹೋಗ್ತವೆ. ಸೊ ಅದೇ ಥರ ಇಲ್ಲಿ ಕಾಟ್ 44 ಡಿಗ್ರಿ ಸೊ ಆಮೇಲೆ ಕಾಟ್ 46 ಡಿಗ್ರಿ ಇವು ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಇವೆರಡೂ ಕೂಡಿದಾಗ 90 ಡಿಗ್ರಿ ಆಗುತ್ತೆ. ಇವೆಲ್ಲವೂ ಕ್ಯಾನ್ಸಲ್ ಆಗಿ ನಮಗೆ ಉಳಿಯೋದು ಮಧ್ಯದಲ್ಲಿ ಇದು ಒಂದೇ ಕಾಟ್ 45 ಡಿಗ್ರಿ. ಸೊ ಇವೆಲ್ಲ ವ್ಯಾಲ್ಯೂಸ್ ಎಲ್ಲ 1 ಬರ್ತವೆ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಈ ಥರ 1 ಉಳಿತವೆ. 1 ಇಂಟು ಕಾಟ್ 45 ಡಿಗ್ರಿ ವ್ಯಾಲ್ಯೂ ಕೂಡ ಒಂದೇ ಆಗೋದ್ರಿಂದ ಫೈನಲ್ ಆನ್ಸರ್ ಕೂಡ ಇದಕ್ಕೆ ಒಂದೇ. ಸೊ ಹಾಗಾಗಿ ಕಾಟ್ 45 ಡಿಗ್ರಿ ವ್ಯಾಲ್ಯೂ 1 ಬರುತ್ತೆ. ಸೊ ಇಲ್ಲಿ 4th ಆಪ್ಷನಲ್ಲಿ ಇದೆಲ್ಲ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. 4th ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. A ball is falling down at the rate of 5 meters per minute and its angle of elevation is 45 degree from the observer on the ground, which has been reduced to 30 degree after 8 minutes, and when it touches the ground the distance of it from the foot of the observer is ಅಂತ ಕೇಳಿದ್ದಾನೆ. ಒಂದು ಚೆಂಡು 5 ಮೀಟರ್ ಪರ್ ಮಿನಿಟ್ ವೇಗದಲ್ಲಿ ಕೆಳಗೆ ಬೀಳುವಾಗ ನೆಲದ ಮೇಲಿಂದ ನೋಡುತ್ತಿರುವ ವ್ಯಕ್ತಿಯಿಂದ ಚೆಂಡಿನ ಉನ್ನತ ಕೋನವು 45 ಡಿಗ್ರಿ, 8 ನಿಮಿಷಗಳ ನಂತರ ಉನ್ನತ ಕೋನವು 30 ಡಿಗ್ರಿ ಆಗುತ್ತದೆ. ಆದರೆ ಚೆಂಡು ನೆಲಕ್ಕೆ ತಲುಪಿದಾಗ ನೋಡುತ್ತಿರುವ ವ್ಯಕ್ತಿಯ ಪಾದದಿಂದ ಚೆಂಡಿಗೆ ಇರುವ ದೂರ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಚೆಂಡಿಗೆ ಇರುವ ಪಾದಕ್ಕಿರುವ ದೂರ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ನೋಡ್ರಿ ಒಂದು ಕೆಲಸ ಮಾಡೋಣ. ಇದನ್ನ ನೋಡ್ರಿ ಒಂದು ಚೆಂಡು 5 ಮೀಟರ್ ಪರ್ ಮಿನಿಟ್ ವೇಗದಲ್ಲಿ ಕೆಳಗೆ ಬೀಳ್ತಾ ಇದೆ. ಒಂದು ಚೆಂಡು ಮೇಲಿಂದ ಕೆಳಗೆ ಬೀಳ್ತಾ ಇದೆ. ನೆಲದ ಮೇಲಿಂದ ನೋಡುತ್ತಿರುವ ವ್ಯಕ್ತಿಯಿಂದ ಚೆಂಡಿನ ಉನ್ನತ ಕೋನ 45 ಡಿಗ್ರಿ ಇದೆ. 8 ನಿಮಿಷಗಳ ನಂತರ ಉನ್ನತ ಕೋನ 30 ಡಿಗ್ರಿ ಆಗುತ್ತೆ. ಅದರ ಚೆಂಡು ನೆಲಕ್ಕೆ ತಲುಪಿದಾಗ ನೋಡುತ್ತಿರುವ ವ್ಯಕ್ತಿಯ ಪಾದದಿಂದ ಚೆಂಡಿಗೆ ಇರುವ ದೂರ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದು ನಾವು ಡಯಾಗ್ರಾಮ್ ಹಾಕೋದು ಕರೆಕ್ಟಾಗಿ ಗೊತ್ತಾಗಬೇಕು ನೋಡ್ರಿ. ಸೊ ಇಲ್ಲೊಂದು ಚೆಂಡು ಮೇಲ್ಗಡೆ ಇದೆ, ಇಲ್ಲೊಂದು ಬಾಲ್ ಇದೆ. ಸೊ ಈ ಬಾಲನ್ನು ಕೆಳಗೆ ಬೀಳ್ತಾ ಐತಿ. ಇಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಇಲ್ಲಿ ಸೊ ಇಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಸೊ ಇವನ್ನ ಹೈ ಸೈಟಿಂದ ಇಲ್ಲಿಂದ ಈ ಚೆಂಡನ್ನು ನೋಡ್ತಾ ಇದ್ದಾನೆ. ಅವಾಗ ಉನ್ನತ ಕೋನ 45 ಡಿಗ್ರಿ ಇದೆ, 45 ಡಿಗ್ರಿ ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ ಆ ಚೆಂಡು 5 ಮೀಟರ್ ಪರ್ ಮಿನಿಟ್ ವೇಗದಲ್ಲಿ 5 ಮೀಟರ್ ಪರ್ ಮಿನಿಟ್ ಅಂದರೆ 1 ನಿಮಿಷಕ್ಕೆ 5 ಮೀಟ್ರ್ ಕೆಳಗೆ ಬರ್ತಾ ಇದೆ. 8 ನಿಮಿಷ ಆದಮೇಲೆ ನೋಡ್ತಾ ಇದ್ದಾನೆ. 8 5 40 ಮೀಟ್ರ್ ಕೆಳಗಡೆ ಬಂದಿರುತ್ತೆ. 8 ನಿಮಿಷ, 1 ನಿಮಿಷಕ್ಕೆ 5 ಮೀಟ್ರ್ ಕೆಳಗೆ ಬರೋದಾದರೆ ಅದು 8 ನಿಮಿಷಕ್ಕೆ 40 ಮೀಟ್ರ್ ಕೆಳಗೆ ಬರುತ್ತೆ. ಇದು 8 ನಿಮಿಷಕ್ಕೆ ಸೊ ಇದು ನೋಡ್ರಿ 40 ಮೀಟ್ರ್ ಕೆಳಗೆ ಬಂದಿದೆ. ಇಲ್ಲಿ ಬಾಲ್ ಇದೆ, ಅವಾಗ ಬಾಲ್ ಇಲ್ಲಿದೆ.
ಇವಾಗ ಅವನು ಇದೇ ಪ್ಲೇಸಿಂದ ನಿಂತ್ಕೊಂಡು ಈ ಬಾಲನ್ನು ನೋಡಿದಾಗ ಅವನು ಉನ್ನತ ಕೋನ 30 ಡಿಗ್ರಿ ಇರುತ್ತೆ ಅಂತೇಳಿದ್ದಾನೆ, 30 ಡಿಗ್ರಿ ಇರುತ್ತೆ ಅಂತ. ಆಮೇಲೆ ಎಷ್ಟೋ ಟೈಮ್ ಆದಮೇಲೆ ಚೆಂಡು ಸೀದಾ ನೆಲಕ್ಕೆ ಬರುತ್ತೆ. ಆ ನೆಲಕ್ಕೆ ಬಂದಾಗ ಇವನ ಪಾದದಿಂದ ಈ ಚೆಂಡಿಗಿರುವ ದೂರ, ಈ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಈ ದೂರ ಕಂಡುಹಿಡಿಬೇಕು, ಈ ಡಿಸ್ಟೆನ್ಸನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವನ ಪಾದದಿಂದ ಚೆಂಡಿಗಿರ್ತಕ್ಕಂಥ ನೆಲದ ಮೇಲೆ ಬಿದ್ದಾಗ ಚೆಂಡಿನಿಂದ ಅವನ ಪಾದಕ್ಕಿರುವ ದೂರ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ನಾನು ಇದನ್ನು ಎ ಅಂತ ಹೆಸರು ಕೊಡ್ತೀನಿ, ಈ ಪಾಯಿಂಟನ್ನು ಬಿ, ಇದು ಸಿ, ಇದನ್ನು ಡಿ ಅಂತ ಹೆಸರು ಕೊಡ್ತೀನಿ. ಇಲ್ಲಿ 2 ಥರ ಹಾಕೋಬೇಕಾಗತ್ತೆ. 2 ಥರ ಹಾಕೋದು ಯಾವ ರೀತಿ ಅಂತ ನೋಡ್ತಾ ಬನ್ನಿ. 2 ಥರ ಹಾಕೊಳ್ಳೋದಾದ್ರೆ ನಾನು ಫಸ್ಟ್ ಈ ಲೈನ್ ತೆಗೆದು ಬಿಡ್ತೇನೆ. ಈ ಲೈನ್ ತೆಗೆದುಬಿಟ್ಟು ಇಲ್ಲಿ ಎ ಸಿ ಡಿ ತ್ರಿಭುಜ ಎ ಸಿ ಡಿ ಅಷ್ಟೇ ಅಬ್ಸರ್ವ್ ಮಾಡ್ತಾ ಬನ್ನಿ. ತ್ರಿಭುಜ ಎ ಸಿ ಡಿ ನೋಡ್ಕೊಂಡಾಗ ನೀವು ತ್ರಿಭುಜ ಎ ಸಿ ಡಿಯಲ್ಲಿ ನೋಡ್ರಿ, ಎ ಸಿ ಡಿ ತ್ರಿಭುಜದಲ್ಲಿ ಇದು ತೀಟ 45 ಡಿಗ್ರಿ ಇದೆ ಅಂದರೆ ಈ ಆ್ಯಂಗಲ್ 45 ಆಪೋಸಿಟ್ ಇರೋದು, ಇದು ಆಪೋಸಿಟ್ ಸೈಡ್ ಆಗುತ್ತೆ. ಇಲ್ಲಿ 90 ಡಿಗ್ರಿ ಇರುತ್ತೆ ಲಂಬ ಕೋನ, ಇದಕ್ಕೆ ಆಪೋಸಿಟ್ ಇರೋದು ಇದು ಹೈಪೋಟೆನ್ಯೂಸ್ ಸೈಡ್ ಆಗುತ್ತೆ. ಇದನ್ನು ಸಿ ಡಿಯನ್ನು ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ, ಪಾರ್ಶ್ವಬಾಹು ಅಂತ ಬರಿತೀವಿ. ಹಾಗಾದ್ರೆ ಎ ಸಿ ಡಿ ತ್ರಿಭುಜದಲ್ಲಿ ಇದು ನಮಗೆ ಗೊತ್ತಿರೋದು ನೋಡ್ರಿ, ಎನಿಂದ ಬಿಗಿರೋ ಡಿಸ್ಟೆನ್ಸ್ 40 ಇದೆ, ಆದರೆ ಬಿನಿಂದ ಸಿಗಿರೋ ಡಿಸ್ಟೆನ್ಸ್ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಂತೀನಿ. ಎಯಿಂದ ಸಿಗಿರೋ ಮೆಜರ್ಮೆಂಟು 40 + x ಇದೆ. ಸಿನಿಂದ ಡಿಗಿರೋ ಮೆಜರ್ಮೆಂಟ್ ಬೇಕಾದ್ರೆ ಡಿ ಬೇಕು. ಈ ಆಪೋಸಿಟ್ ಸೈಡು ಅಡ್ಜಸೆಂಟ್ ಸೈಡ್ ಹೊಂದಿರತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದಂದ್ರೆ ಟ್ಯಾನ್. ಹಾಗಾಗಿ ಟ್ಯಾನ್ ಯೂಸ್ ಮಾಡ್ಕೋಬೇಕು. ಟ್ಯಾನ್ 45, ಇಲ್ಲಿ ಆ್ಯಂಗಲ್ 45 ಇದೆ ಅಂದರೆ ಟ್ಯಾನ್ 45 ಡಿಗ್ರಿ = ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ. ಇಲ್ಲಿ ಆಪೋಸಿಟ್ ಸೈಡ್ ಅಂದರೆ ಇಲ್ಲಿಂದ ಇಲ್ಲಿ ಎಷ್ಟು ಉದ್ದ ಇದೆ ಅಂದರೆ ಇಲ್ಲಿಂದ ಇಲ್ಲಿ 40 ಇದೆ, ಇದು ಎಕ್ಸ್ ಅಂತ ತಗೊಂಡಿದ್ದೀನಿ. 40 + x ಅಂತ ಬರಿಬೇಕು, 40 + x ಇದೆ ಆಪೋಸಿಟ್ ಸೈಡು, ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಇದು ಡಿ, ಡಿಸ್ಟೆನ್ಸ್ ಡಿ ಅಂತ ತಗೊಂಡಿನಿ, ಡಿ ಬರೀತಾನೆ. ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ 1 ಆಗುತ್ತೆ. ಇನ್ನು 40 + x ಡಿವೈಡ್ ಬೈ ಡಿ ಅಂತ ಬರೀತಾನೆ. ಡಿ ಲೆಫ್ಟ್ ಸೈಡಿಗೆ ಬಂತು ಅಂದರೆ ಅದೇನಾಗುತ್ತೆ ಅಂದರೆ ಡಿ = 40 + x ಅಂತ ಬರೀತೀನಿ, ಡಿ = 40 + x. ಅದೇ ರೀತಿ ಇನ್ನೊಂದು ತ್ರಿಭುಜ ಹಾಕೊಂಡು ಡ್ರಾ ಮಾಡಿದಾಗ ನೋಡ್ರಿ, ಮತ್ತೊಂದು ತ್ರಿಭುಜ ಡ್ರಾ ಮಾಡಿದಾಗ ನಾವು ಏನು ಬರುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಉನ್ನತ ಕೋನ 30 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾನೆ. 30 ಡಿಗ್ರಿ ಇದೆ ಅಂತ ಕೊಟ್ಟಾಗ ನಾವು ಇವಾಗ ಟ್ರಯಾಂಗಲ್ ಯಾವ್ದು ನೋಡ್ರಿ, ಬಿ ಸಿ ಡಿ ಅಷ್ಟೇ ನೋಡ್ರಿ. ಟ್ರಯಾಂಗಲ್ ಬಿ ಸಿ ಡಿಯಲ್ಲಿ ಸೇಮ್ ಇದೇ ಥರ ಆ್ಯಂಗಲ್ ಟ್ಯಾನ್ 30 ಡಿಗ್ರಿ = ಈ ತ್ರಿಭುಜದಲ್ಲಿ ಆಪೋಸಿಟ್ ಸೈಡ್ ಅಂದರೆ ಇದೇ ಆಪೋಸಿಟ್ ಸೈಡ್ ಎಕ್ಸ್ ಆಗಿರುತ್ತೆ. ಬಿ ಇಂದ ಸಿಗಿರೋ ಡಿಸ್ಟೆನ್ಸ್ ಏನಿದಿಲ್ಲ, ಈ ತ್ರಿಭುಜ ನೋಡಿದಾಗ ಆಪೋಸಿಟ್ ಸೈಡ್ ಎಕ್ಸ್ ಅಷ್ಟೇ ಬರೆಯೋಣ, ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಡಿ ಇದೆ, ಡಿ ಬರ್ಕೊಳ್ಳೋಣ. ಇಲ್ಲಿ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3 ಅಂತ ಗೊತ್ತು, ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ = x/d ಅಂತ ಬರ್ಕೊಂಡು ಇವನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಅವಾಗ ಏನಾಗುತ್ತೆ 1 × ಡಿ ಆಗುತ್ತೆ. ಇಲ್ಲಿ x × √3 ಬರುತ್ತೆ ರೈಟ್ ಸೈಡಲ್ಲಿ, x × √3. ಇದು ಈಕ್ವೇಷನ್ 1 ಅಂತ ತಗೊಂಡ್ರೆ, ಇದು ಈಕ್ವೇಷನ್ 2 ಅಂತ ತಗೊಂಡ್ರೆ, ಈಕ್ವೇಷನ್ 1ನಲ್ಲಿ ಲೆಫ್ಟ್ ಸೈಡಲ್ಲಿ ಡಿ ಇದೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಿ ಇದೆ. ಈಕ್ವೇಷನ್ 2ನಲ್ಲೂ ಲೆಫ್ಟ್ ಸೈಡಲ್ಲಿ ಡಿ ಇದೆ ಅಂದರೆ ಇವೆರಡೂ ರೈಟ್ ಹ್ಯಾಂಡ್ ಸೈಡನ್ನು ಈಕ್ವೇಟ್ ಮಾಡ್ಕೋಬೋದು. ಅವೆರಡೂ ರೈಟ್ ಹ್ಯಾಂಡ್ ಸೈಡ್ ಈಕ್ವೇಟ್ ಮಾಡ್ಕೊಂಡ್ರೆ ನೋಡ್ರಿ, ಅವೆರಡೂ ಬಲಭಾಗಗಳನ್ನು ಈಕ್ವೇಟ್ ಮಾಡ್ಕೊಂಡ್ರೆ 40 + x = ನಾವು x × √3 ಬರಿತೀವಿ. ಈ ಎಕ್ಸ್ ರೈಟ್ ಸೈಡಿಗೆ ಹೋಯ್ತು ಅಂದರೆ x × √3 - x ಆಗುತ್ತೆ. ನಾವು ಎಕ್ಸನ್ನು ಕಾಮನ್ ತಗೊಂಡ್ವಿ ಅಂದರೆ ಇಲ್ಲಿ √3 ಉಳಿಯುತ್ತೆ, ಎಕ್ಸ್ ಕಾಮನ್ ತೆಗೆದ್ವಿ ಅಂದರೆ ಏನಿಲ್ಲ ಅಂದರೆ 1 ಉಳಿಯುತ್ತೆ. ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ 40 ಡಿವೈಡ್ ಬೈ √3 - 1 = x ಅಂತ ಬರೀತೀವಿ. ಎಕ್ಸ್ ವ್ಯಾಲ್ಯೂ 40/√3 - 1 ಬಂತು. ಆದರೆ ನಮಗೆ ಈ ಪಾದದಿಂದ ವ್ಯಕ್ತಿಗಿರ್ತಕ್ಕ ಚೆಂಡೆಯಿಂದ ಆ ವ್ಯಕ್ತಿಯ ಪಾದಕ್ಕಿರುವ ದೂರ, ಈ ಡಿಸ್ಟೆನ್ಸ್ ಡಿ ಬೇಕು ಅಂದರೆ ಇಲ್ಲಿ ಡಿ ಹಾಕ್ಲಿಕ್ಕೆ ಕಂಡಿಡಿಯಕ್ಕೆ ಇಲ್ಲಿ ಒಂದು ಕಂಡೀಷನ್ ಇದೆಯಲ್ಲ, ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕ್ರಿ. ಡಿ = x ಅಂದರೆ 40/√3 - 1 ಹಾಕ್ರಿ. 40/√3 - 1 ಹಾಕೊಂಡು ಇಂಟು √3 ಹಾಕೊಂಡು ಸಿಂಪ್ಲಿಫೈ ಮಾಡ್ರಿ, ಡಿ ವ್ಯಾಲ್ಯೂ ಸಿಗುತ್ತೆ ನೋಡ್ರಿ. ಸಿಂಪ್ಲಿಫಿಕೇಶನ್ ಅಂದ್ರೆ 40 × √3 ಅಂದರೆ 40√3 ಬರ್ಕೊಂಬಿಡ್ರಿ, ಡಿವೈಡ್ ಬೈ √3 - 1 ಇದೆಯಲ್ಲ, ಈ ಛೇದದ ಅಕರ್ಣೀಕಾರಕ ಅಂದ್ರೆ √3 - 1 ಇರೋದು √3 + 1 ಆಗುತ್ತಲ್ಲ, ಅದನ್ನ ಅಂಶ ಮತ್ತೆ ಛೇದಕ್ಕೆ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 40√3 × √3 ಅಂದರೆ 40√3 ಆಗೇ ಇರಲಿ, 40√3 ಆಗೇ ಇರಲಿ, ಇಲ್ಲಿ ಆಮೇಲೆ ಮಾಡೋಣ ಅಂತ. ಇದು √3 + 1 ಆಗೇ ಇರಲಿ, √3 + 1 ಆಗೇ ಇರಲಿ. ಇಲ್ಲಿ a - b × a + b a² - b² ಆಗುತ್ತೆ, √3 - 1 ಹೋಲ್
ಹೋಲ್ ಸ್ಕ್ವೇರ್ ಆಮೇಲೆ 1 ಸ್ಕ್ವೇರ್ ಬರಿತೀವಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ 40√3 ಹಾಗೆ ಇರಲಿ, ಬ್ರಾಕೆಟ್ ಒಳಗಡೆ √3 + 1 ಹಾಗೆ ಇರಲಿ. ಇಲ್ಲಿ 3 - 1 ಅಂದರೆ 2 ಬರುತ್ತೆ. 2 1 2 20 40 ಕ್ಯಾನ್ಸಲ್ ಆಗುತ್ತೆ. ಅವಾಗ ಡಿ ವ್ಯಾಲ್ಯೂ ಬೇಕಂದ್ರೆ ನೋಡ್ರಿ, ಡಿ ವ್ಯಾಲ್ಯೂ ಬೇಕಂದ್ರೆ 20√3 × √3 20 ಆಗಿ ಅಲ್ಲಿ ಹೊರಗಡೆ √3 ಒಳಗೆ ತಗೊಂಡು ಹೋದ್ರೆ √3 × √3 ಅಂದರೆ √3 ಹೋಲ್ ಸ್ಕ್ವೇರ್ ಆಗಿ 3 ಉಳಿಯುತ್ತೆ ಪ್ಲಸ್ √3 × 1 ಅಂದರೆ √3 ಬರಿತೀವಿ. 20 × 3 + √3 ಬರುತ್ತೆ. 20 × 3 + √3 ಅಂತ ಯಾವ ಆಪ್ಷನಲ್ಲಿದೆ ನೋಡ್ರಿ, 20 × 3 + √3 ಅಂತ ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ಇದೇ ಆನ್ಸರ್ ಆಗಿರುತ್ತೆ ನೋಡ್ರಿ. ಒಂದು ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಇಲ್ಲಿ ಕ್ಯಾಲ್ಕುಲೇಷನ್ಗೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಆ ಥರ ಕ್ವಶನ್ ಕೊಟ್ಟಿದ್ದಾನೆ. ಹಂಗೇನಾರ ಹೆವಿ ಕ್ಯಾಲ್ಕುಲೇಷನ್ ಇದ್ದ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಟೈಮ್ ಇದ್ದರೆ ಸಾಲ್ವ್ ಮಾಡ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಈಸಿ ನೋಡ್ರಿ. pth and qth term of an AP are 1/q and 1/p respectively, then the first term of the AP is ಅಂತ ಕೊಟ್ಟಿದ್ದಾನೆ. ಒಂದು ಸಮಾಂತರ ಶ್ರೇಣಿಯ p ನ ಮತ್ತು q ನ ಪದಗಳು 1/q 1/p ಆದರೆ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಕೊಟ್ಟಿದ್ದಾನೆ. ಸಮಾಂತರ ಶ್ರೇಣಿಯ p ನೇ ಪದ pth ಟರ್ಮ್ ಅಂದರೆ TP = ಎಷ್ಟಂದ್ರೆ 1/q ಅಂತ ಕೊಟ್ಟಿದ್ದಾನೆ. q ಪದ ಅಂದರೆ TQ = 1/p ಇದೆ, 1/p ಬರ್ಕಂತ ಇದೀವಿ. ಸಮಾಂತರ ಶ್ರೇಣಿಯ ಮೊದಲ ಪದ ಕಂಡುಹಿಡಿಬೇಕಂದ್ರೆ ಸೊ ಫಸ್ಟ್ ಟರ್ಮ್ ಆಫ್ AP ಕಂಡುಹಿಡಿಯಬೇಕಂದ್ರೆ TP - TQ / P - Q ಅಂತ ಬರಿತೀವಿ. ಸೊ ಫಸ್ಟ್ ಟರ್ಮ್ ಆಫ್ AP ಕಂಡುಹಿಡಿಬೇಕಾದ್ರೆ pth ಟರ್ಮು qth ಟರ್ಮ್ ಕೊಟ್ಟಾಗ ಫಸ್ಟ್ ಟರ್ಮ್ ಕಂಡುಹಿಡಿಬೇಕಂದ್ರೆ TP - TQ / P - Q ಅಂತ ಬರಿತೀವಿ. ಇಲ್ಲಿ TP ಅಂದರೆ 1/q ಇದೆ, 1/q ಬರಿತಾ ಇದೀನಿ. -TQ ಅಂದರೆ 1/p ಇದೆ, 1/p ಬರೋದು. ಕೆಳಗಡೆ P - Q ಹಾಗೆ ಬರಿತೀನಿ, ಏನು ಚೇಂಜಸ್ ಮಾಡಬೇಡ್ರಿ. ಸೊ ಈ ಪಿಗೂ ಕ್ಯೂಗೂ LCM ತಗೊಂಡ್ರೆ PQ ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, P × 1 ಅಂದರೆ P - Q / ಕೆಳಗಡೆ P - Q ಬರಿತೀನಿ. ಸೊ ಇವಾಗ ನೋಡ್ರಿ, ಈ P - Q ಸೇಮ್ ಇದೆ, ಇದು ಕ್ಯಾನ್ಸಲ್ ಆಗೋದಿಲ್ಲ, ಏನಿಲ್ಲ 1 ಇರುತ್ತೆ. 1 / Q PQ ಬರಿತೀನಲ್ಲ, ಇದೇ ಮೊದಲನೇ ಪದ ಆಗಿರುತ್ತೆ. ಫಸ್ಟ್ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ 1/PQ ಬರುತ್ತೆ. 1/PQ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬನ್ನಿ. In the given figure, O is the center of the circle, AB is the diameter of the circle, angle ABC = 30 degree, DOB = 90 degree and AC = 4 cm. The measurements of BD is ಅಂತ ಕೊಟ್ಟಿದ್ದಾನೆ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತ ಕೇಂದ್ರ, ಇದು O ಅನ್ನೋದು ವೃತ್ತ ಕೇಂದ್ರ, ಇದು DOB ಅನ್ನೋದು 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ. AC = 4 ಸೆಂಟಿಮೀಟರ್ ಇದೆ. ದ ಮೆಜರ್ಮೆಂಟ್ ಆಫ್ BD, ದ ಮೆಜರ್ಮೆಂಟ್ ಆಫ್ BD ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು ನೋಡಿ. ಇದು ಸಿಂಪಲ್ ಹೆಂಗೆ ಅಂದರೆ AB ಅನ್ನೋದು ಈ ವೃತ್ತಕ್ಕೆ ಡಯಾಮೀಟರ್ ಆಗುತ್ತೆ. ಡಿನ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ವಿ ಅಂದರೆ ಇದು ಕೂಡ ಡಯಾಮೀಟರ್ ಆಗುತ್ತೆ ವೃತ್ತಕ್ಕೆ. ಸೊ ನಾವು ವಜ್ರಾಕೃತಿ ಕಾನ್ಸೆಪ್ಟ್ ಗೊತ್ತಿರಲಿ, ರೋಂಬಸ್. ವಜ್ರಾಕೃತಿಯಲ್ಲಿ 2 ಕರ್ಣಗಳು ಪರಸ್ಪರ ಲಂಬವಾಗಿ ಹರ್ದಿಸುತ್ತವೆ ಅಂತ ಗೊತ್ತಿದೆಯಲ್ಲ ನೋಡಿ. ಇದು O ವೃತ್ತ ಕೇಂದ್ರ ಅಂದಮೇಲೆ ಓನಿಂದ B ಅನ್ನೋದು ರೇಡಿಯಸ್ ಆಗುತ್ತೆ, ಓನಿಂದ A ರೇಡಿಯಸ್ ಆಗುತ್ತೆ, ಇವೆರಡು ರೇಡಿಯಸ್ ಸಮ ಇರ್ತಾವೆ. ಆಮೇಲೆ OD ರೇಡಿಯಸ್ ಆಗುತ್ತೆ, OCನೂ ಕೂಡ ರೇಡಿಯಸ್ ಆಗುತ್ತೆ, ಇವೆರಡು ಕೂಡ ಅಳತೆಯಲ್ಲಿ ಸಮ ಇರ್ತವೆ. ಅಂದರೆ 2 ಕರ್ಣಗಳು ವಜ್ರಾಕೃತಿಯನ್ನು ಪರಸ್ಪರ ಲಂಬವಾಗಿ ಹರ್ದಿಸುತ್ತವೆ ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ನಾವು A ಮತ್ತು Dನ ಜಾಯಿನ್ ಮಾಡಿದ್ವಿ ಅಂದರೆ ಇವಾಗ ಇದು ABCD ಅನ್ನೋದೇನಾಯಿತು, ರೋಂಬಸ್ ಆಗಿಬಿಡುತ್ತೆ, ವಜ್ರಾಕೃತಿ ಆಗುತ್ತೆ. ಈ ವಜ್ರಾಕೃತಿಯ 4 ಬಾಹುಗಳ ಅಳತೆ ಸಮ ಇರ್ತವೆ. AC ಎಷ್ಟು ಉದ್ದ ಇರುತ್ತೆ, BCನೂ ಅಷ್ಟೇ ಇರುತ್ತೆ, DBನೂ ಅಷ್ಟೇ ಇರುತ್ತೆ, ADನೂ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಇವು ಲಂಬವಾಗಿ ಇಲ್ಲಿ ಕಟ್ ಮಾಡಿರೋದ್ರಿಂದ ಇದನ್ನ ಎಕ್ಸ್ಟೆಂಡ್ ಮಾಡಿದ್ವಿ ಅಂದರೆ ಇವು ವಜ್ರಾಕೃತಿಯ ಕರ್ಣಗಳಾಗ್ತವೆ. ಸೊ ಡಯಾಗ್ನಲ್ಸ್ ಆಫ್ ಎ ರೋಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಅಥವಾ ಬೈಸೆಡ್ಸ್ ಪರ್ಪೆಂಡಿಕ್ಯುಲರ್ಲಿ ಅಂತ ಬರಿತೀವಿ, ಅಥವಾ ಬೈಸೆಡ್ಸ್ ಆರ್ಥೋಗನಲಿ ಅಂತ ಬರಿತೀವಿ. ಹಾಗಾಗಿ ಇದು ಇಲ್ಲೊಂದು ಲೈನ್ ಡ್ರಾ ಮಾಡಿದ್ವಿ ಅಂದರೆ ಇದು ರೋಂಬಸ್ ಆಗುತ್ತೆ. ವಜ್ರಾಕೃತಿಯ ಎಲ್ಲ ಬಾಹುಗಳ ಅಳತೆಯಲ್ಲಿ ಸಮ ಇರ್ತವೆ. ಅಂದರೆ ಇದು 4 ಸೆಂಟಿಮೀಟರ್ ಇದೆ ಅಂದರೆ ಇದು 4, ಇದು 4 ಇರುತ್ತೆ, ಇದು 4 ಇರುತ್ತೆ. ಸೊ ಹಾಗಾದ್ರೆ DB ಅಥವಾ BDಯ ಅಳತೆ ಎಷ್ಟು ಬರುತ್ತೆ, 4 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ 4 ಸೆಂಟಿಮೀಟರ್ ಅನ್ನೋದು ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ, ಸೆಕೆಂಡ್ ಒನ್ ಅಲ್ಲ, ಥರ್ಡ್ ಆಪ್ಷನಲ್ಲಿದೆ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ದರ್ ಈಸ್ ನೋ ಕ್ಯಾಲ್ಕುಲೇಷನ್. ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ರೆ. ನೆಕ್ಸ್ಟ್ ಕ್ವಶನ್, ವಾಟರ್ ಫ್ಲೋಸ್ ಥ್ರೂ ಎ ಸಿಲಿಂಡ್ರಿಕಲ್ ಪೈಪ್ ಆಫ್ ಇಂಟರ್ನಲ್ ಡಯಾಮೀಟರ್ 14 centimeter at a speed of 2 meter per second, then the volume of water discharged by pipe in 1 minute is ಅಂತ ಕೇಳಿದ್ದಾನೆ.
14 ಸೆಂಟಿಮೀಟರ್ ಒಳ ವ್ಯಾಸವುಳ್ಳ ಒಂದು ಸ್ತಂಭಾಕೃತಿಯ ಪೈಪಿನ ಮೂಲಕ 2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನೀರು ಹರಿಯುತ್ತಿದ್ದರೆ 1 ನಿಮಿಷದಲ್ಲಿ ಆ ಪೈಪಿನ ಮುಖಾಂತರ ಹರಿಯುವ ನೀರಿನ ಪ್ರಮಾಣ ಲೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ಸಿಲಿಂಡರ್ ಶೇಪಲ್ಲಿ ಒಂದು ಪೈಪ್ ಇದೆ. ಸಿಲಿಂಡರ್ ಶೇಪಲ್ಲಿ ಒಂದು ಪೈಪ್ ಇದೆ. ಸೊ ಈ ಪೈಪಿನ ಒಳ ವ್ಯಾಸ ಕೊಟ್ಟಿದ್ದಾನೆ. ಈ ಪೈಪಿನ ಒಳ ವ್ಯಾಸ ಕೊಟ್ಟಿದ್ದಾನೆ. ಸೊ ಇಂಟರ್ನಲ್ ಡಯಾಮೀಟರ್ ಕೊಟ್ಟಿದ್ದಾನೆ. ಎಷ್ಟಿದೆ ಅಂದರೆ ಒಳ ವ್ಯಾಸ ಡಯಾಮೀಟರ್ ಎಷ್ಟಿದೆ ಅಂದರೆ 14 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಅದರ ರೇಡಿಯಸ್ ಎಷ್ಟು ಬರುತ್ತೆ ಅಂದರೆ 7 ಸೆಂಟಿಮೀಟರ್ ರೇಡಿಯಸ್ ಬರುತ್ತೆ. ಸೊ ನೋಡ್ರಿ, ಇದು 7 ಸೆಂಟಿಮೀಟರ್ ರೇಡಿಯಸ್ ಇದೆ ಅಂದರೆ ಈ ಪೈಪಿನ ಮೂಲಕ ನೀರು ಹರಿತಾ ಇದೆ. ಯಾವ ಸ್ಪೀಡಲ್ಲಿ ಅಂದರೆ 2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ. ಅಂದರೆ 1 ಸೆಕೆಂಡಿಗೆ 2 ಮೀಟ್ರ್ ದೂರ ನೀರು ಚಲಿಸುತ್ತೆ ಅಂತ. 1 ಸೆಕೆಂಡಿಗೆ 2 ಮೀಟ್ರ್ ನೀರು ಪಾಸ್ ಆಗುತ್ತೆ ಈ ಪೈಪ್ ಮೂಲಕ ಅಂತ. 1 ಸೆಕೆಂಡಿಗೆ 2 ಮೀಟ್ರ್ ದೂರ ಹೋಗುತ್ತೆ ಅಂದರೆ 1 ನಿಮಿಷದಲ್ಲಿ ಈ ಪೈಪ್ ಮೂಲಕ ಎಷ್ಟು ನೀರು ಹರಿದೋಗುತ್ತೆ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, 1 ಸೆಕೆಂಡಿಗೆ 2 ಮೀಟ್ರ್ ದೂರ ಚಲಿಸದ ನೀರು 1 ನಿಮಿಷಕ್ಕೆ ಎಷ್ಟು ದೂರ ಚಲಿಸುತ್ತೆ ಅಂದರೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಲ್ಲ. ಸೊ ಇಂಟು 60 ಸೆಕೆಂಡ್ ಹಾಕೊಂಡು ಮಲ್ಟಿಪ್ಲೈ ಮಾಡಿದ್ರೆ 60 ಇಂಟು 2 ಅಂದರೆ 120 ಮೀಟ್ರ್ ದೂರ ಚಲಿಸುತ್ತೆ 1 ನಿಮಿಷಕ್ಕೆ. ಸೊ 120 ಮೀಟ್ರ್ ದೂರ, ಇಲ್ಲಿಂದ ಇಲ್ಲಿ 120 ಮೀಟ್ರ್ ದೂರ ಚಲಿಸುತ್ತೆ ಅಂದಮೇಲೆ ಈ 120ನ್ನು ಈ ಸಿಲಿಂಡರ್ನ ಎತ್ತರ ಅಂತ ತಗೊಳ್ಳೋಣ. ಯಾಕಂದರೆ ಸಿಲಿಂಡರ್ ಹಿಂಗೆ ಸ್ಟ್ರೈಟ್ ಮಾಡಿ ನಿಲ್ಲಿಸಿದ್ವಿ ಅಂದರೆ ಅದು ಸಿಲಿಂಡರಿಗೆ ಎತ್ತರ ಆಗಿರುತ್ತೆ, ಹೆಚ್ಚು ಅಂತ ತಗೊಂತೀನಿ. ಹಾಗಾದ್ರೆ ಈ ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕು. ವಾಲ್ಯೂಮ್ ಆಫ್ ಸಿಲಿಂಡರ್ ಕಂಡುಹಿಡಿಯೋ ಫಾರ್ಮುಲೆ ನಿಮ್ಗೆ ಗೊತ್ತಿದೆ, V = πr²h ಬರೆಯೋಣ. ಆದರೆ ನೋಡ್ರಿ, ರೇಡಿಯಸ್ ಸೆಂಟಿಮೀಟ್ರಲ್ಲಿದೆ, ಇದು ಹೈಟ್ ಮೀಟ್ರಲ್ಲಿದೆ ಅಂದರೆ ಈ 120 ಇಂಟು ಮೀಟ್ರಲ್ಲಿರೋ ಸೆಂಟಿಮೀಟ್ರ್ ಕನ್ವರ್ಟ್ ಆಗ್ಬೇಕಾದ್ರೆ ಇಂಟು 100 ಬರಿಬೇಕು. ಯಾಕಂದರೆ 1 ಮೀಟ್ರಿಗೆ 100 ಸೆಂಟಿಮೀಟ್ರ್ ಆದರೆ 120 ಮೀಟ್ರ್ ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ ಅಂದರೆ 12,000 ಸೆಂಟಿಮೀಟ್ರ್ ಆಗುತ್ತೆ. ಸೊ ಯಾಕಂದ್ರೆ ಇದು ಸೆಂಟಿಮೀಟ್ರ್, ಇದು ಸೆಂಟಿಮೀಟ್ರ್ ಇರ್ಬೇಕು. ಸೇಮ್ ಯೂನಿಟಲ್ಲಿ ಇದ್ರೆ ಮಾತ್ರ ಲೆಕ್ಕ ನಮಗೆ ಕರೆಕ್ಟಾಗಿ ಬರೋದು. ಪೈ ವ್ಯಾಲ್ಯೂ ಗೊತ್ತಿದೆ, 22/7. ಆರ್ ಅಂದರೆ ರೇಡಿಯಸ್ 7 ಇದೆಯಲ್ಲ, 7ಅನ್ನು 2 ಟೈಮ್ಸ್ ಬರೆಯೋಣ. ಎಚ್ ಅಂದರೆ 12,000 ಸೆಂಟಿಮೀಟ್ರ್ ಉದ್ದ ಇದೆ, 12 ಬರಿತೀನಿ. 7 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ನೋಡ್ರಿ, 22 ಇಂಟು 7 ಅಂದರೆ 154 ಬರುತ್ತೆ. ಇಂಟು 12,000 ಬರ್ಕೊಂಡ್ವಿ ಅಂದರೆ ನಾವು ಇದು ನೋಡ್ರಿ, ಈ ರೇಡಿಯಸ್ ಸೆಂಟಿಮೀಟ್ರಲ್ಲಿದೆ, ಇದು ಸೆಂಟಿಮೀಟ್ರಲ್ಲಿದೆ, ಇದು ಸೆಂಟಿಮೀಟ್ರಲ್ಲಿದೆ ಅಂದರೆ ನಮಗೆ ಸಿಗೋದು ಇದು ಸೆಂಟಿಮೀಟ್ರ್ ಕ್ಯೂಬಲ್ಲಿ ಸಿಗುತ್ತೆ. 1 ಲೀಟರ್ ಅಂದರೆ 1,000 ಸೆಂಟಿಮೀಟ್ರ್ ಕ್ಯೂಬ್ಗೆ 1 ಲೀಟ್ರ್ ಅಂತ ಬರಿತೀವಿ. 1,000 ಸೆಂಟಿಮೀಟ್ರ್ ಕ್ಯೂಬ್ಗೆ 1 ಲೀಟ್ರ್ ಆಗೋದಾದ್ರೆ ಇದು ಸೆಂಟಿಮೀಟ್ರಲ್ಲಿರೋ ಕ್ಯೂಬಲ್ಲಿರೋದು ಲೀಟ್ರಿಗೆ ಕನ್ವರ್ಟ್ ಆಗ್ಬೇಕಾದ್ರೆ ಡಿವೈಡ್ ಬೈ 1000 ಹಾಕೋಬೇಕು. 3 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲ 12 4 48 ದಶಕ 4, 12 5 64, 64 ಕ್ಯಾರಿ 6, 12 1 12 ಪ್ಲಸ್ 6 18 ಬರುತ್ತಲ್ಲ. 1848 ಲೀಟ್ರ್ ಇಲ್ಲಿ 1 ನಿಮಿಷದಲ್ಲಿ ಈ ಪೈಪ್ ಮೂಲಕ ಹಾದು ಹೋಗುತ್ತೆ. 1848 ಲೀಟ್ರ್ ಅಂತ ಇಲ್ಲಿ ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇದರಲ್ಲಿ A cylindrical tank with one of its bases opened has its radius 3.5 meter and height 5 meter respectively. The cost of painting its outer area including the base at the rate of ₹10 per square meter is. ನೋಡ್ರಿ, ಒಂದು ವೃತ್ತಾಪಾದವನ್ನು ತೆರೆದಿರುವ ಸಿಲಿಂಡರ್ ಆಕೃತಿಯ ಟ್ಯಾಂಕ್ನ ಪಾದದ ತ್ರಿಜ್ಯ 3.5 ಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ನೋಡ್ರಿ, ಒಂದು ಕಡೆ ಓಪನ್ ಆಗಿರ್ತಕ್ಕಂಥ ಸಿಲಿಂಡರ್ ಶೇಪಲ್ಲಿರೋ ಸಿಲಿಂಡರ್ ಆಕಾರದ ಒಂದು ಯಾವ್ದು ಕೊಟ್ಟಿದ್ದಾನೆ ಆಕೃತಿಯ ಟ್ಯಾಂಕ್ ಇದೆ ಹೇಳಿದಾನೆ. ಈ ಕಡೆ ಒಂದು ಎಂಡ್ ಕ್ಲೋಸ್ ಆಗಿದೆ, ಇದು ಕ್ಲೋಸ್ ಆಗಿದೆ. ಸೊ ಈ ಸೈಡ್ ಮಾತ್ರ ಓಪನ್ ಇದೆ. ಸೊ ಇದನ್ನ ಏನು ಕೊಟ್ಟಿದ್ದಾನೆ ಅಂದರೆ ತ್ರಿಜ್ಯ 3.5 ಮೀಟರ್ ಅಂತ ಕೊಟ್ಟಿದ್ದಾನೆ, 3.5 ಮೀಟರ್ಸ್ ಅಂತ ಕೊಟ್ಟಿದ್ದಾನೆ. ಆಮೇಲೆ ಎತ್ತರ 5 ಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ, ಹೈಟ್ 5 ಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ನೋಡ್ರಿ, ಇದಕ್ಕೆ ಔಟ್ರ್ ಸರ್ಫೇಸ್, ಇದರ ಔಟ್ರ್ ಸರ್ಫೇಸ್ ಎಲ್ಲ ನಾವೇನು ಮಾಡಬೇಕು, ಪೇಂಟ್ ಮಾಡಿಸ್ಬೇಕು. ಪೇಂಟ್ ಮಾಡಿಸ್ಬೇಕಂದ್ರೆ 1 ಚದರ ಮೀಟರ್ ವಿಸ್ತೀರ್ಣಕ್ಕೆ 10 ರೂಪಾಯಿನಂತೆ. ಟೋಟಲ್ ಈ ಸಿಲಿಂಡ್ರಿಕಲ್ ಟ್ಯಾಂಕಿಗೆ ಪೇಂಟ್ ಮಾಡಿಸ್ಲಿಕ್ಕೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಂತ ಕೇಳಿದ್ದಾನೆ. ಸೊ ಇದರ ಔಟ್ರ್ ಸರ್ಫೇಸ್ ಅಂದರೆ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ನೋಡ್ರಿ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRh. ಈ 2πRhನ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಎರಡೂ ಸೈಡ್ ಓಪನ್ ಇದ್ರೆ ಬರೀ ಈ ಔಟ್ರ್ ಸರ್ಫೇಸಿಗೆ ಮಾತ್ರ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಆದರೆ ಇಲ್ಲಿ ಇನ್ಕ್ಲೂಡಿಂಗ್ ದ ಬೇಸ್ ಕ್ಲೋಸ್ ಆಗಿದೆ ಅಂದರೆ ಈ ಪಾದ ವೃತ್ತಾಕಾರದಲ್ಲಿರುತ್ತೆ. ಆ ಬೇಸ್ ವೃತ್ತಾಕಾರದಲ್ಲಿರುತ್ತಲ್ಲ, ಅದಕ್ಕೂ ಪೇಂಟ್ ಮಾಡಬೇಕು.
ಅದಕ್ಕೂ ಪೇಂಟ್ ಮಾಡ್ಬೇಕಂದ್ರೆ ಸೊ ಈ ವೃತ್ತಾಕಾರದ ಪಾದದ ವಿಸ್ತೀರ್ಣ ಅಂದರೆ ಅದು ಪೈ ಆರ್ ಸ್ಕ್ವೇರ್ ಆಗುತ್ತಲ್ಲ, ಪ್ಲಸ್ ಇದಕ್ಕೆ ಪೈ ಆರ್ ಸ್ಕ್ವೇರ್ ಎಕ್ಸ್ಟ್ರಾ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ ನಮಗೆ ಟೋಟಲಿ ಈ ಪಾರ್ಶ್ವ ಮೇಲ್ಮೈ ಪ್ಲಸ್ ಕೆಳಗಡೆ ಪಾದ ವೃತ್ತಾಕಾರದಲ್ಲಿ ಇರುತ್ತಲ್ಲ ಅದರ ಮೇಲ್ಮೈ ಒಟ್ಟು ವಿಸ್ತೀರ್ಣ ಸಿಕ್ಬಿಡುತ್ತೆ. ಸೊ ಇವಾಗ ನೋಡ್ರಿ 2 ಇಂಟು ಪೈ ವ್ಯಾಲ್ಯೂ ಗೊತ್ತಿದೆ 22/7 ಅಥವಾ ಪೈ ಕಾಮನ್ ತಕೊಂಡು ಬರ್ಕೋಬೋದು ನಾವು. ಪೈ ಎರಡರಲ್ಲೂ ಕಾಮನ್ ತಕೊಂಡು ಬರ್ಕೊಂಡ್ರೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ ನಮಗೆ. ಪೈ ಕಾಮನ್ ತಕೊಂಬಿಡೋಣ, ಇಲ್ಲಿ ಇದರಲ್ಲೂ ಪೈ ಇದೆ ಇದರಲ್ಲೂ ಪೈ ಇದೆ, ಪೈ ಕಾಮನ್ ತಕೊಂಡು 2 ಇಂಟು ಆರ್ ಅಂದರೆ ರೇಡಿಯಸ್ಸು 3.5 ಇದೆ, ಇಂಟು ಹೆಚ್ ಅಂದರೆ ಹೈಟು 5 ಇದೆ, ಪ್ಲಸ್ ಆರ್ ಸ್ಕ್ವೇರ್ ಅಂದರೆ 3.5 ಸ್ಕ್ವೇರ್ ಅಂತ ಬರ್ಕೋಬೋದು. 3.5 ಸ್ಕ್ವೇರ್ ಅಥವಾ 3.5ನ 2 ಸಲ ಮಾಡೋದಕ್ಕಿಂತ ಆರ್ನೂ ಕೂಡ ಕಾಮನ್ ತೆಗೆದುಬಿಡ್ಬೋದು ನಾವು. ನೋಡ್ರಿ ಇಲ್ಲಿ ಎಲ್ಲವಕ್ಕ ಒಂದು ಕೆಲಸ ಮಾಡೋದ್ರಲ್ಲಿ ಫಸ್ಟ್ ಫಾರ್ಮುಲಾದಲ್ಲಿ ಕಾಮನ್ ತಕೊಂಡು ಆಮೇಲೆ ಸಿಂಪ್ಲಿಫೈ ಮಾಡೋಣ. ಸೊ ಎ ಈಕ್ವಲ್ ಟು ಪೈ ಆರ್ ಕಾಮನ್ ತಕ್ಕಂದ್ವಿ ಅಂದರೆ ಇಲ್ಲಿ 2h ಉಳಿಯುತ್ತೆ ಪ್ಲಸ್ ಇಲ್ಲಿ ಆರ್ ಉಳಿಯುತ್ತೆ ಅಷ್ಟೇ. ಸೊ ಪೈ ವ್ಯಾಲ್ಯೂ 22/7 ಇಂಟು ಆರ್ ಅಂದರೆ 3.5 ಬರಿತಾ ಇದ್ದೀವಿ. 2 ಇಂಟು ಹೆಚ್ ಅಂದರೆ 5 ಇದೆ ಪ್ಲಸ್ ಆರ್ ಅಂದರೆ 3.5 ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. 3 1 3 2 7 2 1 ಕ್ಯಾನ್ಸಲ್ ಆಗುತ್ತೆ, 11 ಉಳಿತಿಲ್ಲಿ. ಸೊ ಇಲ್ಲಿ 5 2 10 ಪ್ಲಸ್ 3 ಅಂದರೆ 13 ಬರುತ್ತೆ, 13.5 ಬರುತ್ತೆ. ಮಲ್ಟಿಪ್ಲೈ ಮಾಡಿರಿ. 11 5 55, 11 ಮೂಲ 33, 5 38, 11 11 ಪ್ಲಸ್ 3 ಅಂದರೆ 14 ಬರುತ್ತೆ. 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರ್ಕೊಂಡ್ರೆ 1148.5 ಚದರ ಮೀಟ್ರ್ ಇದರ ಏನಾಗಿರುತ್ತೆ ಅಂದರೆ ಪಾರ್ಶ್ವ ಮೇಲ್ಮೈ ಹೊರ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಸೊ ಹಾಗಾದ್ರೆ 1 ಚದರ ಮೀಟ್ರಿಗೆ 10 ರೂಪಾಯಿ ಆದರೆ 148.5 ಚದರ ಮೀಟ್ರಿಗೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ 148.5 10 ಮಲ್ಟಿಪ್ಲೈ ಮಾಡಿರಿ. 1485 ರೂಪಾಯಿ ಅಮೌಂಟ್ ಖರ್ಚಾಗುತ್ತೆ. 1485 ರೂಪಾಯಿ ಅಂತ ಇಲ್ಲಿ ಥರ್ಡ್ ಆಪ್ಷನ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ಈ ಕ್ವಶನ್ ಆಪ್ಷನ್ ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಬರೋಣ. ದ ಪಾಸಿಟಿವ್ ವ್ಯಾಲ್ಯೂ ಆಫ್ √6 ಪ್ಲಸ್ √6 ಪ್ಲಸ್ √6 ಪ್ಲಸ್ ಅಂಡ್ ಸೊ ಆನ್ ಈಸ್ ಅಂತ ಕೇಳಿದ್ದಾನೆ. √6 ಪ್ಲಸ್ √6 ಪ್ಲಸ್ √6 ಇದರ ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ ವೆರಿ ಸಿಂಪಲ್ ಮೆಥಡಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ ಈ 6ಕ್ಕೆ ಫ್ಯಾಕ್ಟರ್ಸ್ ಬರಿಬೇಕು. ನಾವು ಬರೆಯೋ ಫ್ಯಾಕ್ಟರ್ಸ್ ಕಾನ್ಸಿಕ್ಯೂಟಿವ್ ನಂಬರ್ಸೇ ಆಗಿರ್ಬೇಕು, ಕ್ರಮಾನುಗತ ಸಂಖ್ಯೆಗಳಾಗಿರ್ಬೇಕು. 3 2 6 ಈ ಥರ ಬರಿತೀನಿ. ಕಂಟಿನ್ಯೂಸ್ ನಂಬರ್ಸ್ ಇರೋ ಫ್ಯಾಕ್ಟರ್ಸೇ ಬರಿಬೇಕು. ಇದರಲ್ಲಿರೋ ದೊಡ್ಡ ಫ್ಯಾಕ್ಟರ್ ಯಾವ್ದು ಇದೆಯಲ್ಲ ಇದೇ ಅದರ ವ್ಯಾಲ್ಯೂ ಆಗಿರುತ್ತೆ. ಅದಕ್ಕೋಸ್ಕರ ಇದರ ಬೆಲೆ 3 ಅಂತ ಹೇಳ್ಬೋದು. ಆಪ್ಷನ್ ಥರ್ಡ್ ಒನ್ ಸರಿ ಉತ್ತರ ಅಂತ ಕರಿತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸರ್ ನೆಕ್ಸ್ಟ್ ಇದು ಆಮೇಲೆ ಮುಂದಿನ ಕ್ವಶನ್ ಬರೋಣ. The supplement of an angle 1/4 of itself, the angle and its supplement are respectively ಅಂತ ಕೇಳಿದ್ದಾನೆ. ಒಂದು ಕೋನದ ಪರಿಪೂರಕ ಕೋನವು 1/4ರಷ್ಟಿದ್ದರೆ ಆ ಎರಡೂ ಕೋನಗಳು ಕ್ರಮವಾಗಿ ಅಂತ ಕೇಳಿದ್ದಾನೆ. ಸೊ ನೋಡ್ರಿ ಯಾವುದೇ ಒಂದು ಕೋನದ ಪರಿಪೂರಕ ಕೋನ 1/4ರಷ್ಟಿದ್ದರೆ ಅಂತ ಕೇಳಿದ್ದಾನೆ. 1/4 ನಾವು ರೇಷಿಯೋ ಪ್ರಕಾರ ಏನು ಬರಿಬೋದು? ಸೊ 1:4 ಅಂತ ಬರಿತೀವಿ. 1:4 ಅಂತ ಬರಿಬೋದು. ಅಥವಾ ನಾವು 1/4 ಅಂದರೆ ಇಲ್ಲೇ ಲೆಕ್ಕ ಮಾಡ್ಕೊಂಬಿಡೋಣ. ಇಲ್ಲಿ 1/4 ಯಾವ್ದು ಬರುತ್ತೋ ಅದೇ ಆನ್ಸರ್ ನೋಡೋಣ. ಸೊ ಇಲ್ಲಿ 135 ಇದೆಯಲ್ಲ 135ನ ಸೊ 135 ಇದೆ. ನೆಕ್ಸ್ಟ್ 45 ಇದೆ. ಸೊ ಒಂದು ಕೋನದ ಪರಿಪೂರಕ ಕೋನವು 1/4ರಷ್ಟಿದ್ದರೆ ಅಂತಿದೆ. 1/4ರಷ್ಟಿದ್ದರೆ ಅಂದರೆ ಅವೆರಡೂ ಕೋನಗಳ ಮೊತ್ತ ಫಸ್ಟ್ ಆಫ್ ಆಲ್ 180 ಡಿಗ್ರಿ ಆಗಬೇಕು. ಇವೆರಡು ಕೂಡಿದ್ರೆ 180, ಇದು 180, 180, ಇದು 180 ಆಗುತ್ತೆ. ಅಂದರೆ ಸೊ ಆಪ್ಷನ್ ಫೋರ್ತ್ ಒನ್ನೇ ಸರಿ ಇದೆ ಅನಿಸುತ್ತೆ. ಹೆಂಗೆ ಫೋರ್ತ್ ಒನ್ ಸರಿ ಇದೆ ಅನಿಸುತ್ತೆ ಅಂದರೆ ನೋಡ್ರಿ ಒಂದು 144 ಡಿಗ್ರಿ ಇದೆ. ಈ 144ನ್ನ 1/4 ಮಾಡಿದ್ವಿ ಅಂದರೆ 1/4 ಮಾಡಿದ್ವಿ ಅಂದರೆ 4 3 12 2 ಉಳಿಯುತ್ತೆ. 4 6 24 ಕ್ಯಾನ್ಸಲ್ ಆಗಿ ಇನ್ನೊಂದು ಕೋನ 36 ಡಿಗ್ರಿ ಕರೆಕ್ಟ್ ಬರ್ತಾ ಇದೆ ಅಂದರೆ ಆಪ್ಷನ್ ಫೋರ್ತ್ ಒನ್ನೇ ಸರಿ ಉತ್ತರ ಆಗುತ್ತೆ. ಅದೇ ನೀವು ಥರ್ಡ್ ಆಪ್ಷನಲ್ಲಿ 100ಗೆ ಇಂಟು 1/4 ಮಾಡಿದ್ರೆ 25 ಡಿಗ್ರಿ ಬರುತ್ತೆ. ಸೊ ಇಲ್ಲಿ 25 ಇಲ್ಲ 80 ಇದೆ, ರಾಂಗು. ಅದೇ 125ಗೆ ನೀವು 1/4 ಮಾಡಿದ್ರಿ ಅಂದರೆ ಆ 55 ಬರೋಕ್ಕೆ ಸಾಧ್ಯತೆಯೇ ಇಲ್ಲ. 55 ಬರಲ್ಲ, ಇದು ರಾಂಗು. 135ಗೆ ನೀವು 1/4 ಮಾಡಿದಿರ ಅಂದರೆ ಇದು ಕೂಡ 45 ಡಿಗ್ರಿ ಬರಲ್ಲ, ಅಲ್ಲಿ ನಾಟ್ ಈಕ್ವಲ್ ಟು 45. ಅದಕ್ಕೋಸ್ಕರ ಇದು ರಾಂಗು. ಸೊ 144ಗೆ 1/4 ಮಾಡಿದಾಗ ಮತ್ತೊಂದು ಪರಿಪೂರಕ ಕೋನ 36 ಡಿಗ್ರಿ ಬರುತ್ತೆ. ಇಲ್ಲಿ 36 ಕರೆಕ್ಟ್ ಇರೋದ್ರಿಂದ ಫೋರ್ತ್ ಆಪ್ಷನ್ನೇ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗುತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ.
Triangle PQR and triangle QST are two equilateral triangles such that SC is the midpoint of QR. The ratio of areas of triangle PQR and triangle QST is ಅಂತ ಕೇಳಿದಾನೆ. ಟ್ರಯಾಂಗಲ್ PQR ಮತ್ತು QSTಗಳು ಎರಡು ಸಮಬಾಹು ತ್ರಿಭುಜಗಳಾಗಿದ್ದು ಎಸ್ QR ನ ಮಧ್ಯಬಿಂದು ಆಗಿದೆ. ಸೊ ಹಾಗಿದ್ದರೆ ತ್ರಿಭುಜ PQR ಮತ್ತು ತ್ರಿಭುಜ QSTಗಳ ವಿಸ್ತೀರ್ಣಗಳ ಅನುಪಾತ ನೋಡ್ರಿ, ಇವೆರಡು ಸಮಬಾಹು ತ್ರಿಭುಜ ಅಂತೇಳಿದಾನೆ. PQR ಅನ್ನೋದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, QST ಅನ್ನೋದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. QST ಹೆಂಗ್ ಬಂದಿದೆ ಅಂದ್ರೆ ಈ QR ನ ಮಧ್ಯಬಿಂದು ಎಸ್, ಇದರ ಮಧ್ಯಬಿಂದುವನ್ನು ಈ ರೀತಿ ಡ್ರಾ ಮಾಡಿದಾಗ QST ಅನ್ನೋದು ಏನಾಗಿರುತ್ತೆ, ಸಮಬಾಹು ತ್ರಿಭುಜ ಆಗಿರುತ್ತೆ. ಸೊ ಇದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಇದರ ವಿಸ್ತೀರ್ಣ ಇದಕ್ಕಿಂತ ನೋಡ್ರಿ, ಈ ಚಿಕ್ಕ ವೃತ್ತದ ವಿಸ್ತೀರ್ಣ ಈ ದೊಡ್ಡ ವೃತ್ತದ ವಿಸ್ತೀರ್ಣಗಳ ಅನುಪಾತ ಸರಿ ಇತ್ತು. ಫಸ್ಟ್ ತ್ರಿಭುಜ PQR ಅಂತಿದಿಲ್ಲ, ತ್ರಿಭುಜ PQR ನ ಏರಿಯಾ ಮತ್ತು ತ್ರಿಭುಜ QSTಗಳ ಏರಿಯಾ ಅಂದರೆ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇದು ಮಧ್ಯಬಿಂದು ಆಗಿರೋದ್ರಿಂದ ಸೊ ತ್ರಿಭುಜದ ಮಧ್ಯಬಿಂದುಗಳನ್ನು ಸೇರಿಸಿದಾಗ ನಿಮಗೆ 4 ಸರ್ವಸಮ ತ್ರಿಭುಜಗಳು ಉಂಟಾಗ್ತವೆ. ಅದಕ್ಕೋಸ್ಕರ ಈ ಥರ 4 ಟ್ರಯಾಂಗಲ್ಸ್ ಹಾಕಿದ್ರೆ ತ್ರಿಭುಜ PQR ಆಗೋದ್ರಿಂದ ತ್ರಿಭುಜ PQR ನ ವಿಸ್ತೀರ್ಣ 4 ಭಾಗದಲ್ಲಿ 1 ಭಾಗದಷ್ಟು ಮಾತ್ರ ಈ ಒಂದು ತ್ರಿಭುಜ QST ಯ ವಿಸ್ತೀರ್ಣ ಇರುತ್ತೆ. 4:1 ಅಂತ ಬರೀಬೇಕು. ಯಾಕಂದ್ರೆ ನೋಡ್ರಿ, ಮಧ್ಯಬಿಂದುಗಳನ್ನು ಸೇರಿಸಿದಾಗ 1 2 3 4 ತ್ರಿಭುಜ ಉಂಟಾಗ್ತವಲ್ಲ, ಇದನ್ನೆಲ್ಲಿ ಕೆಳಗೆ ಕೊಟ್ಟಿದ್ದಾನೆ, ಈ ಪೋರ್ಷನ್ನೇ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ಅಷ್ಟೇ. ಇದರ 4 ವಿಸ್ತೀರ್ಣ ಇದು 1 ವಿಸ್ತೀರ್ಣಕ್ಕೆ ಸಮ ನೋಡ್ರಿ, ಇದರ 4 ಇದು 1ಕ್ಕೆ ಸಮ ಆಗುತ್ತೆ. ಹಾಗಾಗಿ 4:1 ಬರೀತೀವಿ. ಆಪ್ಷನ್ 3 ಸರಿ ಉತ್ತರ. ನೆಕ್ಸ್ಟ್ ಆಪ್ಷನ್ ಬರೋಣ. ನೆಕ್ಸ್ಟ್ ಕ್ವಶನ್, ಇನ್ ಎ ಪ್ಯಾರಲೋಗ್ರಾಮ್ PQRS the bisector of angle P bisects RQ at O, the correct relation among these is ಅಂತ ಕೇಳಿದಾನೆ. ಇವುಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದಾನೆ. PS = 2 × PQ ಅಂತ ಇದೆ, ಆಮೇಲೆ PS = PQ ಅಂತ ಇದೆ, PS = PQ ಅಂತ ಇದೆ. ಸೊ ನೋಡ್ರಿ, ಇಲ್ಲಿ PS = PQ ಅನ್ನೋ ಇದರ ಸರಿಯಾದ ರಿಲೇಷನ್ ಆಗಿರುತ್ತೆ. ಸಮಾಂತರ ಚತುರ್ಭುಜ PQRS ನಲ್ಲಿ P ಕೋನಾರ್ಧ ರೇಖೆ R ಅನ್ನು O ನಲ್ಲಿ ಛೇದಿಸುತ್ತದೆ. 22ನೇ ಕ್ವಶನ್ ಒಂದು ಸ್ಕಿಪ್ ಮಾಡೋಣ. A number y is chosen at random from the numbers 5, -10, 7, 8, -6, -1, 0, 2. ಟೋಟಲಿ ನೋಡ್ರಿ, ಇಲ್ಲಿ 1 2 3 4 5 6 7 8 ಸಂಖ್ಯೆಗಳಿದಾವೆ. ಈ 8 ಸಂಖ್ಯೆಗಳಿಂದ ಯಾವುದೋ ಒಂದು y ಸಂಖ್ಯೆಯನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಬೇಕು. ಆ 8 ಸಂಖ್ಯೆಗಳು ನೋಡ್ರಿ, ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ ಟೋಟಲಿ 8 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಆಯ್ಕೆ ಮಾಡ್ಕೊತೀವಲ್ಲ, 8C1 ಬರಿತೀವಿ. ನಾವು ಆಯ್ಕೆ ಮಾಡೋ ಆ y ಅನ್ನೋ ಸಂಖ್ಯೆ ಲೆಸ್ ದೆನ್ ಆರ್ ಈಕ್ವಲ್ ಟು 2, 2ಕ್ಕಿಂತ ಕಡಿಮೆ ಆಗಿರೋ ಸಂಭವನೀಯತೆ ಎಷ್ಟು ಅಂದರೆ 2 ಅಂದರೆ ಇದನ್ನ ಆಗಿರ್ಬೋದು, ಇದು 2ಕ್ಕಿಂತ ಕಡಿಮೆ ಇದು ಆಗಿರ್ಬೋದು, ಇದು 2ಕ್ಕಿಂತ ಕಡಿಮೆ ಇದು ಆಗಿರ್ಬೋದು, ಇದು 2ಕ್ಕಿಂತ ಕಡಿಮೆ ಇದು ಆಗಿರ್ಬೋದು, -10 ಅನ್ನೋದು ಕೂಡ 2ಕ್ಕಿಂತ ಕಡಿಮೆ ಇದು ಆಗಿರ್ಬೋದು. ಟೋಟಲ್ ಎಷ್ಟಿದಾವೆ, 3 2 5 ಸಂಖ್ಯೆಗಳಿದಾವೆ. 5ರಲ್ಲಿ ಯಾವುದಾದ್ರು ಒಂದು ಆಗ್ಬೋದು. 5C1 ವ್ಯಾಲ್ಯೂ 5, 8C1 ವ್ಯಾಲ್ಯೂ 8 ಆಗೋದ್ರಿಂದ ಸಂಭವನೀಯತೆ 5/8 ಬರುತ್ತೆ. 5/8 ಅನ್ನೋದು ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ.